ಹಲೋ ವ್ಯೂಸ್, ಎಲ್ಲ ಕ್ಷೇಮವಾಗಿದ್ದೀರಾ, ಸೌಖ್ಯವಾಗಿದ್ದೀರಾ ಹಾಗೂ ನಾಮ ಜಪವನ್ನು ಮಾಡ್ತಾಯಿದ್ದೀರಾ. ಯೂನಿವರ್ಸಿಂದ ಬಂದಂಥ ಗೈಡೆನ್ಸ್ನ ನೆಗ್ಲೆಕ್ಟ್ ಮಾಡದೆ ಫಾಲೋ ಮಾಡ್ತಾಯಿದ್ದೀರಾ ಅಂತ ತಿಳ್ಕೊಳ್ತಾ, ಯಾರ್ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದ್ದೀರಾ ಥ್ಯಾಂಕ್ ಯು ಸೋ ಮಚ್. ಕೆಲವರು ಹೀಲಿಂಗೋಸ್ಕರ ಕೇಳ್ತಾ ಇದ್ದೀರಾ. ಸೊ ನನಗೆ ಗೈಡೆನ್ಸ್ ಬಂದಿರೋದ್ರಿಂದ ನಾನು 21 ದಿನಗಳ ಕಾಲ ಅಥವಾ ಇನ್ನೂ ಕಂಟಿನ್ಯೂ ಆಗಬೇಕು ಅಂತ ಏನಾದರೂ ಮೆಸೇಜ್ ಬಂದರೆ ಅದು ಕಂಟಿನ್ಯೂ ಆಗುತ್ತೆ. ಸೊ 4 ವಾರಗಳ ಕಾಲ ಹೀಲಿಂಗ್ ಸೆಷನ್ ತಗೋತಾ ಇದ್ದೀನಿ. ಸೊ ಫಸ್ಟ್ ವೀಕು ಹೆಲ್ತ್ಗೆ ಸಂಬಂಧಪಟ್ಟಂಗೆ ಹೀಲಿಂಗ್ ಇರುತ್ತೆ. ಬಿಕಾಸ್ ನಾವು ಏನಾದರೂ ಮಂತ್ರ ಸಿದ್ಧಿ ಮಾಡ್ಕೋಬೇಕು ಅಥವಾ ಏನೋ ಸ್ಪಿರಿಚುವಲಿ ಸಾಧನೆ ಮಾಡಬೇಕು ಅಂತ ಅಂದರೆ ಫಸ್ಟು ನಮ್ಮ ಮೈಂಡು, ಬಾಡಿ ಮತ್ತು ನಮ್ಮ ಆರ ಕ್ಲೆನ್ಸ್ ಆಗಿರಬೇಕು, ನಮ್ಮ ಸ್ಪಿರಿಟ್ ಅಲೈನ್ ಆಗಿರಬೇಕು. ಅದಕ್ಕೆ ನಮ್ಮ ಬಾಡಿಯಲ್ಲಿರೋಂತಹ ಟಾಕ್ಸಿನ್ಸನ್ನು ಫಸ್ಟು ನಾವು ರಿಲೀಸ್ ಮಾಡಬೇಕು. ಅದಾದಮೇಲೆ ಇನ್ನೊಂದು ವಾರಕ್ಕೆ, ನೆಕ್ಸ್ಟ್ ವಾರಕ್ಕೆ ರಿಲೇಷನ್ಶಿಪ್ ಹೀಲಿಂಗ್ ಇರುತ್ತೆ. ಅದಾದಮೇಲೆ ಆ್ಯನ್ಸಿಸ್ಟ್ರಲ್ ಹೀಲಿಂಗ್ ಇರುತ್ತೆ, ಜೊತೆಗೆ ರಿಲೇಷನ್ಶಿಪ್ ಹೀಲಿಂಗ್ ಇರುತ್ತೆ. ಮತ್ತು ಲಾಸ್ಟ್ ವಾರ ಮನಿ ವೈಸ್ ಏನಾದರೂ ನಮ್ಮ ಜೀವನದಲ್ಲಿ ಅದಕ್ಕೆ ಸಂಬಂಧಪಟ್ಟಂಗೆ ಬ್ಲಾಕೇಜಸ್ ಇದ್ದರೆ ಅದಕ್ಕೆ ಹೀಲಿಂಗ್ ಇರುತ್ತೆ. ಏನಕ್ಕೆ ಫಸ್ಟೇ ಹೀಲಿಂಗ್ ತೊಗೊಂಡಿದ್ದು ಅಂದರೆ ಅದೆಲ್ಲ ನಮ್ಮಿಂದ ರಿಲೀಸ್ ಆದರೆ ಮಾತ್ರ ನಾವು ಇನ್ನೂ ಫರ್ದರ್ ಮೂವ್ ಆಗೋದಕ್ಕೆ ಸಾಧ್ಯ ಆಗುತ್ತೆ. ಸೊ ಅದರ ಕಾಸ್ಟು 1000 ರೂಪೀಸು. ನೀವೇನಾದರೂ ನನಗೆ ಇದರಲ್ಲಿ ಎಲ್ಲದೂ ಬೇಡ, ನನಗೆ ಹೆಲ್ತ್ ಪರ್ಫೆಕ್ಟ್ ಆಗಿದೆ, ರಿಲೇಷನ್ಶಿಪ್ ಬೇಕು ಅಂದರೆ ಬರೀ ಆ ವಾರಕ್ಕೂ ಕೂಡ ಆ ಥರ ಆ ವಾರಕ್ಕೆ ಮಾತ್ರ ನೀವು ಜಾಯ್ನ್ ಆಗ್ಬೋದು. ಅದಕ್ಕೆ ಕೇವಲ 333 ರೂಪಾಯಿ ಮಾತ್ರ. ಹಾಗೆ ರೀಡಿಂಗು ಕೂಡ ಒಂದು ಪ್ರಶ್ನೆಗೆ 333 ರೂಪಾಯಿ. ಸೊ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ, ಸಪ್ರೇಟಾಗಿ ಪ್ರೈವೇಟ್ ರೀಡಿಂಗ್ ತೊಗೋಬೇಕು ಅಂತ ಇದ್ದೀರಾ, ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾನು ನಂಬರ್ ಪ್ರೊವೈಡ್ ಮಾಡಿರ್ತೀನಿ. ಅದಕ್ಕೆ ಕಾಲ್ ಮಾಡಬೇಡಿ, ಮೆಸೇಜ್ ಮಾತ್ರ ಮಾಡಿ, ಆಯಿತಾ. ಬನ್ನಿ. ಹಾಗಿದ್ರೆ ಇವತ್ತು ಚೌಡೇಶ್ವರಿ ಮಾತೆ ತುಂಬ ಸ್ಟ್ರಾಂಗಾಗಿ ಫೀಲ್ ಆಗ್ತಾಯಿದೆ ನನಗೆ. ಹಾಗಾಗಿ ಇವತ್ತು ಚೌಡೇಶ್ವರಿ ಮಾತೆಯ ಮೆಸೇಜಸ್ನ ನಾನು ತೊಗೋತಾ ಇದ್ದೀನಿ. ಅವ್ರು ಏನು ಹೇಳ್ತಾರೆ, ಗೈಡೆನ್ಸ್ ಏನೇನು ಬರುತ್ತೆ ಅಂತ ಹೇಳಿ ನೋಡೋಣ ಬನ್ನಿ. ಶ್ರೀ ಚೌಡೇಶ್ವರಿಯೇ ನಮಃ. ಶ್ರೀ ಚೌಡೇಶ್ವರಿಯೇ ನಮಃ. ಕಾಮದೇವ, ಗಾಡ್ ಆಫ್ ಲವ್, ನಿಮ್ಮ ಜೀವನಕ್ಕೆ ತಾಯಿ ಆಶೀರ್ವಾದದಿಂದ ಜೆನ್ಯೂನ್ ಲವ್ ಬರ್ತಾ ಇದೆ. ಅಲ್ಲದೇನು ನಿಮ್ಮ ಸುತ್ತಮುತ್ತ ಇರೋರು ಅವರು ನಿಮ್ಮ ಆರಾಗೆ ಅಟ್ರಾಕ್ಟ್ ಆಗ್ತಾ ಇದ್ದಾರೆ. ಸೊ ಬಿ ಕೇರ್ಫುಲ್. ಎಲ್ಲರನ್ನು ನಿಮ್ಮ ಜೀವನಕ್ಕೆ ಬಿಟ್ಕೊಳ್ಳೋದು ಬೇಡ ಅಂತ ಇಲ್ಲಿ ಎಚ್ಚರಿಕೆಯನ್ನು ಕೊಡ್ತಾ ಇದ್ದಾರೆ. ಬಿಕಾಸ್ ಅದು ಮುಂದೆ ನಿಮಗೆ ಪ್ರಾಬ್ಲಮನ್ನು ಕ್ರಿಯೇಟ್ ಮಾಡಬಹುದು ಮತ್ತು ನಿಮ್ಮ ಪರ್ಸ್ನಲ್ ಲೈಫನ್ನು ಕೂಡ ಮೆಸ್ಅಪ್ ಮಾಡುತ್ತೆ. ಹಾಗಾಗಿ ಯಾರನ್ನು ನಿಮ್ಮ ಜೀವನದಲ್ಲಿ ಬಿಟ್ಕೋಬೇಕು, ಬಿಟ್ಕೋಬಾರ್ದು ಅನ್ನೋದು ನಿಮ್ಮ ಇಂಟ್ಯೂಷನ್ ಹೇಳುತ್ತೆ. ಹಾಗಾಗಿ ಅದನ್ನು ಫಾಲೋ ಮಾಡಿ. ಇಷ್ಟು ದಿನ ನಿಮ್ಗೆ ಹೇಗಿತ್ತು ಅಂದರೆ, ನನಗಿದು ಬೇಕು, ಅದು ಬೇಕು, ಎಲ್ಲ ನನಗೇ ಬೇಕು ಅಂತ ಒಂದು ಸ್ವಲ್ಪ ಸ್ವಾರ್ಥತನ ನಿಮ್ಮಲ್ಲಿ ಇತ್ತು. ಆದರೆ ಅದರ ಎನರ್ಜಿಯಿಂದ ತಾಯಿ ನಿಮ್ಮನ್ನು ದೂರ ಮಾಡಿ ಅದೆಲ್ಲದರ ಜೊತೆಗೆ ಸ್ಪಿರಿಚುಯಾಲಿಟಿ ಕಡೆಗೆ ನಿಮ್ಮನ್ನು ಕರ್ಕೊಂಡು ಹೋಗ್ತಾ ಇದ್ದಾರೆ. ಮತ್ತು ನಿಮ್ಮ ಪರ್ಸ್ನಲ್ ಲೈಫು ನಿಮ್ಮ ಪಾರ್ಟ್ನರ್ ಜೊತೆಗೆ ಸರಿ ಹೋಗ್ತಾ ಇದೆ. ಯಾರಾದರೂ ನಿಮ್ಮ ಪಾರ್ಟ್ನರ್ಗೆ ತಾಯಿ ಮುಂದೆ ಏನಾದರೂ ಬೇಡಿಕೆ ಇಟ್ಟಿದ್ರೆ ಅಥವಾ ತಾಯಿನ ಕೇಳ್ಕೊಂಡಿದ್ರೆ, ಇಲ್ಲಿ ನಿಮಗೆ ಆ ತಾಯಿ ಕಡೆಯಿಂದ ಎಸ್ ಅಂತ ಆನ್ಸರ್ ಬರ್ತಾ ಇದೆ ಮತ್ತು ನಿಮ್ಮ ಆ ವರ ಈಡೇರ್ತಾ ಇದೆ. ನಿಮ್ಮ ಪ್ರೀತಿ ಪಾತ್ರರು ನೀವು ಯಾರನ್ನು ಕೇಳ್ಕೊಂಡಿದ್ರೆ ಅವರು ನಿಮ್ಮ ಜೀವನಕ್ಕೆ ಬರ್ತಾ ಇದ್ದಾರೆ. ಇನ್ನು ಯಾರೆಲ್ಲ ಆಲ್ರೆಡಿ ರಿಲೇಷನ್ಶಿಪ್ಪಲ್ಲಿದ್ದೀರಾ, ನಿಮ್ಮ ಜೀವನ ಬ್ಯಾಲೆನ್ಸ್ ಆಗ್ತಾಯಿದೆ. ನಿಮ್ಮ ಪಾರ್ಟ್ನರು ಮತ್ತು ನೀವು, ನಿಮ್ಮ ಶಕ್ತಿ ಅಲೈನ್ ಆಗ್ತಾಯಿದೆ. ಇಲ್ಲಿ ನನಗೆ ಶಿವಶಕ್ತಿ ಅಂತ ಹೇಳಿ ಕೇಳಿಸ್ತಾ ಇದೆ. ಮತ್ತು ಇನ್ನು ಕೆಲವರಿಗೆ ನಿಮ್ಮ ದೇಹದಲ್ಲೇ ಇರೋವಂಥ ಪ್ರತಿಯೊಬ್ಬರ ದೇಹದಲ್ಲೂ ಫೆಮಿನೈನು ಮತ್ತು ಮ್ಯಾಸ್ಕ್ಯುಲಿನ್ ಎನರ್ಜಿ ಇರುತ್ತೆ. ಅದರಲ್ಲಿ ಇಂಬ್ಯಾಲೆನ್ಸ್ ಆದಾಗ ನಮ್ಮ ಜೀವನದಲ್ಲಿ ಸಮಸ್ಯೆಗಳು ಶುರುವಾಗುತ್ತೆ. ತಾಯಿ ಆಶೀರ್ವಾದದಿಂದ ನಿಮಗೆ ಅದು ಇಲ್ಲಿ ಬ್ಯಾಲೆನ್ಸ್ ಆಗ್ತಾಯಿದೆ. ಮತ್ತು ನಿಮ್ಮ
ಲವ್ ಲೈಫಲ್ಲಿ ರೊಮ್ಯಾನ್ಸ್ ಬರ್ತಾ ಇದೆ. ಸೊ ಇಲ್ಲಿ ಕೆಲವ್ರಿಗೆ ಮಕ್ಕಳಾಗೋದಕ್ಕೆ ಏನಾದರೂ ಪ್ರಾಬ್ಲಮ್ ಆಗ್ತಾ ಇದ್ದರೆ ಸೊ ಅದು ಕೂಡ ಇಲ್ಲಿ ತಾಯಿ ದಯೆಯಿಂದ ದೂರ ಆಗ್ತಾ ಇದೆ. ಸೊ ಯಾರಾದರೂ ನಿಮಗೆ ನಿಮ್ಮ ಲೊಕ್ಯಾಲಿಟಿನಲ್ಲಿ ಅಥವಾ ಚೌಡೇಶ್ವರಿ ದೇವಸ್ಥಾನಕ್ಕೆ ಹೋಗಬೇಕು ಅಂತ ಅಂದ್ಕೊಂಡು ಇಲ್ಲಿ ಹೋಗಿಲ್ಲ ಅಂದರೆ ಖಂಡಿತ ಹೋಗಿ ಬನ್ನಿ. ಅಲ್ಲಿಗೆ ಹೋಗಿ ಬಂದಮೇಲೆ ನಿಮಗೆ ನಿಮ್ಮ ಎನರ್ಜಿ ಶಿಫ್ಟ್ ಆಗುತ್ತೆ, ಆ ತಾಯಿಯ ಆಶೀರ್ವಾದ ಸಿಗುತ್ತೆ. ಅಲ್ಲಿ ನಿಮಗೇನೋ ಒಂದು ಮ್ಯಾಜಿಕ್ಕಾಗಿ ನಡೆಯೋದು ಇದೆ ಅಂತ ಹೇಳಿ ಇಲ್ಲಿ ನನಗೆ ಸೆನ್ಸ್ ಆಗ್ತಾಯಿದೆ. ಮತ್ತು ಇಲ್ಲಿ ಒಂದು ನಿಮಗೆ ಜನರನ್ನು ನಗಿಸುವಂತಹ ಒಂದು ವರ ಸಿಗ್ತಾ ಇದೆ. ನಿಮ್ಮ ಜೊತೆ ಯಾರೇ ಬಂದರೂ ಕೂಡ ಒಂದ್ಸರಿ ಮಾತಾಡ್ಸೋಣ ಅನ್ನೋಂತಹ ಒಂದು ಎನರ್ಜಿಗೆ ನೀವು ಬರ್ತಾ ಇದ್ದೀರಾ. ಮತ್ತು ಅಟ್ರಾಕ್ಷನ್ ಪವರ್ ಜಾಸ್ತಿ ಆಗ್ತಾಯಿದೆ. ಯಾರೇ ನಿಮ್ಮ ದುಃಖದಲ್ಲಿದ್ದರೂ ಕೂಡ ನಿಮ್ಮ ಸುತ್ತಮುತ್ತ ನೀವು ಅದನ್ನು ಸಹಿಸಲ್ಲ, ಅವರನ್ನು ಖುಷಿಯಾಗಿಡಬೇಕು ಅಂತ ಹೇಳಿ ಬಯಸ್ತೀರಾ. ಮತ್ತು ಅವ್ರ ದುಃಖನ ಹೋಗ್ಲಾಡಿಸ್ಲಿಕ್ಕೆ ನಿಮ್ಮ ಮಾತು ಅವ್ರಿಗೆ ಹೀಲಿಂಗನ್ನು ಕೊಡುತ್ತೆ. ಮೀನ್ಸ್ ನಿಮ್ಮ ಥ್ರೋಟ್ ಚಕ್ರ ಬ್ಯಾಲೆನ್ಸ್ ಆಗ್ತಾಯಿದೆ. ಹಾಗಾಗಿ ಎಷ್ಟೇ ದುಃಖದಿಂದ ನಿಮ್ಮ ಹತ್ರ ಬಂದರೂ ಕೂಡ ನೀವು ಅವ್ರಿಗೆ ಚೆನ್ನಾಗಿ ಗೈಡ್ ಮಾಡ್ತೀರಾ, ಅದು ಅವ್ರಿಗೆ ಸಮಾಧಾನ ಕೊಡುತ್ತೆ. ಸೊ ನೀವು ಹೀಲಿಂಗ್ ಎನರ್ಜಿಗೆ ಬರ್ತಾ ಇದ್ದೀರಾ. ಓಕೆ, ಸೊ ಮೊದಲಿಗೆ ತಾಯಿ ಆಶೀರ್ವಾದ ಒಳ್ಳೆ ರೀತಿಯಲ್ಲಿ ಬಂದಿದೆ. ಸೊ ನಿಮ್ಮ ಆರ ಕೂಡ ಪ್ರೊಟೆಕ್ಟಿವ್ ಆಗಿದೆ. ಆ ತಾಯಿ ಏನು ಪ್ರೊಟೆಕ್ಷನು ನಿಮ್ಮ ಜೊತೆಯಲ್ಲಿ ಸದಾ ಇರುತ್ತೆ. ನೀವೆಲ್ಲೇ ಹೋದರೂ ಕೂಡ, ಎಂಥ ಜಾಗಕ್ಕೆ ನೆಗೆಟಿವ್ ಎನರ್ಜಿ ಇರೋಂತಹ ಜಾಗಕ್ಕೆ ಹೋದರೂ ಕೂಡ ಅದು ನಿಮ್ಮ ಒಂದು ಸಣ್ಣ ಹಾನಿ ಕೂಡ ಮಾಡೋದಕ್ಕಾಗಲ್ಲ. ಯಾಕಂದರೆ ತಾಯಿಯ ಆಶೀರ್ವಾದ ನಿಮ್ಮ ಮೇಲೆ ಅಷ್ಟು ಇದೆ. ಸೊ ಇಲ್ಲಿ ಯಾರು ಚೌಡೇಶ್ವರಿ ಮಾತೆ ಪೂಜೆ ಮಾಡ್ತಿದ್ದೀರಾ, ನಂಬಿದ್ದೀರಾ ಗೊತ್ತಿಲ್ಲ, ನಿಮ್ಮ ಅಚ್ಚಲವಾದ ನಂಬಿಕೆ ನನಗಿಲ್ಲಿ ಕಾಣಿಸ್ತಾ ಇದೆ. ಸೊ ಇದು ಹೀಗೆ ಮುಂದುವರ್ಸ್ಕೊಂಡು ಹೋಗಿ ನಿಮ್ಮ ತುಂಬ 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 ತಾಯಿ ಹೊಲ್ದಿದ್ದಾರೆ. ಆಶೀರ್ವಾದ ತುಂಬ ಚೆನ್ನಾಗಿದೆ. ಅವರು ಯಾವಾಗಲೂ ನಿಮ್ಮನ್ನು ಪ್ರೊಟೆಕ್ಟ್ ಮಾಡ್ತಾ ಇದ್ದಾರೆ. ಮತ್ತು ಜೊತೆಗೆ ನೀವು ಕೂಡ ಹೊರಗಡೆ ಹೋಗೋದಕ್ಕಿಂತ ಮುಂಚೆ ದುರ್ಗಾ ಕವಚ, ಕಾಳಿ ಕವಚ ಅಥವಾ ವಾರಾಹಿ ಕವಚ ಇದು ನಿಮಗೆ ಸಿಗುತ್ತೆ ಯೂಟ್ಯೂಬಲ್ಲಿ. ಇದು 2 ನಿಮಿಷನೂ ಆಗಲ್ಲ. ಸೊ ಅದನ್ನು ಕೇಳ್ಕೊಂಡು ಹೋಗಿ ಹೊರಗಡೆ. ಇದರಿಂದ ಇನ್ನೂ ನಿಮ್ಮ ಪ್ರೊಟೆಕ್ಷನ್ನು ಸ್ಟ್ರಾಂಗ್ ಆಗುತ್ತೆ. ಸೊ ಒಳ್ಳೆ ಮೆಸೇಜ್ ಬಂದಿದೆ ಮೊದಲಿಗೆ. ಬನ್ನಿ ಮುಂದಕ್ಕೆ. ಶ್ರೀ ಚೌಡೇಶ್ವರಿ ನಮಃ. ಶೇಷನಾಗ, ಕಿಂಗ್ ಆಫ್ ದ ಸರ್ಪೆಂಟ್ಸ್. ಇಲ್ಲಿ ನಿಮಗೆ ಫ್ಯಾಮಿಲಿಯಿಂದ ಯಾವುದೋ ಒಂದು ಬ್ಲೆಸ್ಸಿಂಗ್ಸ್ ಬರ್ತಾ ಇದೆ. ಇನ್ನು ಕೆಲವರಿಗೆ ನನಗೆ ವರ್ಡು ಕ್ಲೀನಾಗಿ ಬರ್ತಾ ಇಲ್ಲ, ನಿಧಿ ಅಂತ ಹೇಳ್ತಾಯಿದ್ರು ಹಿಂದಿನ ಕಾಲದಲ್ಲಿ ಅಲ್ವಾ. ಸೊ ಅದು ನಿಧಿನೇ ಆಗಿರಬಹುದು ಅಥವಾ ಯಾವುದಾದ್ರೂ ಆನ್ಸಿಸ್ಟ್ರಲ್ ಬ್ಲೆಸ್ಸಿಂಗ್ಸ್ ಆಗಿರಬಹುದು, ಅಥವಾ ನಿಮ್ಮ ಆನ್ಸಿಸ್ಟರ್ಸು ಯಾವುದಾದ್ರೂ ಒಂದು ವಿದ್ಯೆಯಲ್ಲಿ ಅವರು ತುಂಬ ತುಂಬ ಕಲೆ ಅವ್ರಿಗೆ ಒಲಿದಿತ್ತು ಅಂತಿದ್ದು, ಯಾರೂ ಕೂಡ ಅದನ್ನು ಅಲ್ಲಿಗೆ ಬಿಟ್ಬಿಟ್ಟು ಫಾಲೋ ಮಾಡ್ತಾ ಇರಲಿಲ್ಲ ಅಂದರೆ ಆ ಒಂದು ವರ ನಿಮಗೆ ಸಿಗ್ತಾ ಇದೆ. ಅದನ್ನು ನೀವು ಮುಂದುವರ್ಸ್ಕೊಂಡು ಹೋಗಿ ಅಂತ ತಾಯಿ ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಯಾವುದೋ ಒಂದು ನಿಮಗೆ ಮಿರಾಕಲಾಗಿ ನಿಮ್ಮ ಆನ್ಸಿಸ್ಟರ್ಸಿಂದ, ಅಲ್ಲೇ ಈಗ ಪಿತೃಪಕ್ಷ ನಡೀತಾ ಇದೆ, ಯಾರೋ ನಿಮ್ಮ ಪಿತೃಗಳಿಗೋಸ್ಕರ ಪ್ರೇಯರ್ ಕೂಡ ಮಾಡ್ತಾಯಿದ್ದೀರಾ ಅಥವಾ ಹೀಲಿಂಗ್ ಅವ್ರಿಗೆ ಕಳಿಸ್ತಾ ಇರಬಹುದು. ಸೊ ಅವ್ರಿಗೆ ಇಲ್ಲಿ ಅದರಿಂದ ಅವ್ರಿಗೆ ತುಂಬ ಒಳ್ಳೆಯದಾಗ್ತಾ ಇದೆ. ಅವರು ಲೋವರ್ ಡೈಮೆನ್ಷನ್ಸಿಂದ ಹೈಯರ್ ಡೈಮೆನ್ಷನ್ಗೆ ಹೋಗೋದಕ್ಕೆ ಅದು ಸಹಾಯ ಆಗ್ತಾಯಿದೆ. ಹಾಗಾಗಿ ಅವರು ತುಂಬ ಖುಷಿಯಿಂದ ಆ ಒಂದು ಆಶೀರ್ವಾದವನ್ನು ನಿಮ್ಮ ಮೇಲೆ ಹರಿಸ್ತಾ ಇದ್ದಾರೆ. ತುಂಬ ಖುಷಿಯಾಗಿದ್ದಾರೆ ನಿಮ್ಮ ಆನ್ಸಿಸ್ಟರ್ಸು. ಪ್ರತಿ ವರ್ಷ ಹೀಗೆ ಯಾವಾಗ ಪಿತೃಪಕ್ಷದಲ್ಲಿ ನಿಮ್ಮ ಪಿತೃಗಳಿಗೆ ಹೀಲಿಂಗನ್ನು ಕಳಿಸೋದನ್ನು ಖಂಡಿತ ಮರಿಬೇಡಿ. ಮತ್ತು ನಿಮ್ಮ ಪಿತೃಗಳಿಗೆ ತರ್ಪಣವನ್ನು ಕೊಡೋದಕ್ಕೂ ಕೂಡ ಮರಿಬೇಡಿ. ಇದರಿಂದ ನಿಮ್ಮ ಫ್ಯಾಮಿಲಿಗೆ ಏನು ಕರ್ಸ್ ಇತ್ತು, ಬ್ಲ್ಯಾಕ್ ಮ್ಯಾಜಿಕ್ ಇತ್ತು, ಹಣಕ್ಕೆ ಸಂಬಂಧಪಟ್ಟಂಗೆ ಬ್ಲ್ಯಾಕೇಜಸ್ ಇತ್ತು, ಕೆಲವೊಂದು ಪ್ಯಾಟರ್ನ್ಸು ನಿಮಗೆ
ಫ್ಯಾಮಿಲಿಯಿಂದ ಫ್ಯಾಮಿಲಿಗೆ ಬರ್ತಾಯಿತ್ತು. ಮತ್ತು ಇಲ್ಲಿ ಕೆಲವರು ಏನೋ ನಿಮ್ಮ ಆನ್ಸಿಸ್ಟರ್ಸು ಗೊತ್ತಿಲ್ಲದೆ ದೇವರಿಗೆ ಯಾವುದಾದ್ರೂ ದೇವರ ಒಂದು ಸ್ಥಾನದಲ್ಲಿ ಏನಾದರೂ ಡಿಸ್ಟರ್ಬೆನ್ಸ್ ಮಾಡಿದರೆ, ಸೊ ಅಂಥವರು ಯಾರೆಲ್ಲ ಮಾಡ್ತಾ ಇಲ್ಲ ಖಂಡಿತ ಮಾಡಿ. ಈ ಪಿತೃಪಕ್ಷದಲ್ಲಿ ಅವರು ಮಾಡಿದ ತಪ್ಪಿಗೆ ತುಂಬ ಅವರು ಶಿಕ್ಷೆಯನ್ನು ಅನುಭವಿಸ್ತಾ ಇದ್ದಾರೆ ಅಂತ ಇಲ್ಲಿ ನನಗೆ ಸೆನ್ಸ್ ಆಗ್ತಾಯಿದೆ. ಅವರನ್ನು ಅದರಿಂದ ಬಿಡಿಸ್ಬೇಕು ಅಂತಂದರೆ ನಾವು ಇಲ್ಲಿ ಅವರ ಬದಲಿಗೆ ದೇವರನ್ನು ಪ್ರಾರ್ಥನೆ ಮಾಡಿದ್ರೆ ಅದರಿಂದ ಅವ್ರಿಗೆ ಹೀಲಿಂಗ್ ಹೋಗುತ್ತೆ. ಸೊ ನಾನು ಕೂಡ ಅದಕ್ಕೆ ಪಿತೃಪಕ್ಷ ಹೀಲಿಂಗ್ ವೆಬಿನಾರನ್ನು ಮಾಡ್ತಾಯಿದ್ದೀನಿ. ಸೊ ನೀವು ನನ್ನ ನಂಬರ್ಗೆ ಮೆಸೇಜ್ ಮಾಡಿದರೆ ಏನು ಮಾಡಬೇಕು, ಆ ಪ್ರೊಸೆಸ್ ಹೇಗೆ ಅಂತೆಲ್ಲ ಕೂಡ ನಾನು ತಿಳಿಸ್ಕೊಡ್ತೀನಿ. ಖಂಡಿತ ಸ್ವಲ್ಪ ಯಾರು ಆನ್ಸಿಸ್ಟರ್ಸು ಕೆಲವರು ದೇವರ ವಿರುದ್ಧವಾಗಿ ಅಥವಾ ಗೊತ್ತೋ ಗೊತ್ತಿಲ್ಲದೆ ಮತ್ತೊಬ್ಬರ ಜೊತೆ ಸೇರಿಕೊಂಡು ಒಂದು ದೇವರ ಸ್ಥಳಕ್ಕೆ ಹಾನಿ ಮಾಡಿದ್ದಾರೆ. ಸೊ ಅವರು ಖಂಡಿತ ಮಿಸ್ ಮಾಡದೆ ಮಾಡಿ. ಇದರಿಂದ ನಿಮ್ಮ ಫ್ಯಾಮಿಲಿಗೆ ತುಂಬ ಒಳ್ಳೆಯದಾಗತ್ತೆ. ಅವರ ಬ್ಲೆಸ್ಸಿಂಗ್ಸು ನಿಮಗೆ ಸಿಗುತ್ತೆ. ಮತ್ತು ಮುಂದಿನ 7 ಜನ್ರೇಷನ್ ನಿಮ್ಮಿಂದ ಒಂದು ಒಳ್ಳೆ ಎನರ್ಜಿಗೆ, ಒಳ್ಳೆ ಪಾತ್ಗೆ ಬರ್ತಾರೆ. ಸೊ ಆ ಪುಣ್ಯ ನಿಮಗೆ ನಿಮ್ಮ ಸೋಲ್ಗೆ ಸಿಗ್ತಾ ಇದೆ. ದಯವಿಟ್ಟು ಅದನ್ನು ಮಿಸ್ ಮಾಡ್ಕೋಬೇಡಿ. ಈ ವಿಡಿಯೋ ನಿಮ್ಮ ಮುಂದೆ ಬಂದಿದೆ ಅಂದರೆ ನಿಮ್ಮ ಪಿತೃಗಳಿಗೆ ಹೀಲಿಂಗನ್ನು ಕಳಿಸಿ ಜಪ ತಪವನ್ನು ಮಾಡಿ ಅವರ ಹೆಸರಲ್ಲಿ. ಅದರ ಪುಣ್ಯವನ್ನು ನಾನು ಈ ಮಂತ್ರ ಜಪ ನಿಮಗೆ ಯಾವುದು ಇಂಟ್ಯೂಷನ್ ಹೇಳುತ್ತೆ ಆ ಮಂತ್ರವನ್ನು 108 ಬಾರಿ ಹೇಳಿ, ಆಮೇಲೆ ಅದನ್ನು ಈ ಮಂತ್ರ ಜಪದಿಂದ ಬಂದಂತಹ ಪುಣ್ಯವನ್ನು ನಾನು ನಮ್ಮ ಪಿತೃಗಳಿಗೆ ಅರ್ಪಿಸ್ತಾ ಇದ್ದೀನಿ ಅಂತ ಹೇಳಿ ದೇವರ ಮುಂದೆ ಸಂಕಲ್ಪ ಮಾಡ್ಕೊಂಡು ಮಾಡಿ. ನನಗಿಲ್ಲಿ ಸ್ಟ್ರಾಂಗಾಗಿ ಹನುಮಾನ ಚಾಲೀಸ ಕೇಳ್ತಾ ಇದೆ. ಸೊ ನಿಮ್ಮ ಇಂಟ್ಯೂಷನ್ ಪವರ್ ಏನು ಹೇಳುತ್ತೆ ಅದನ್ನು ಮಾಡಿ. ನಿಮಗೆ ನನ್ನ ಹೆಲ್ಪ್ ಬೇಕು ಅಂದರೆ ಖಂಡಿತ ನನ್ನ ಕನೆಕ್ಟ್ ಮಾಡಿ, ನಾನು ಹೆಲ್ಪ್ ಮಾಡ್ತೀನಿ. ಸೊ ನನಗೆ ತುಂಬ ಸಫರಿಂಗ್ ಕೇಳಿಸ್ತಾ ಇದೆ ನಿಮ್ಮ ಪಿತೃಗಳದ್ದು. ತುಂಬ ಹೇಳಬೇಕು ಅನ್ನಿಸ್ತಾ ಇದೆ, ಬಟ್ ವಿಡಿಯೋ ಲಾಂಗ್ ಆಗುತ್ತೆ. ಒಟ್ಟು ನಿಮಗೆ ಆನ್ಸಿಸ್ಟರ್ಸ್ಗೋಸ್ಕರ ಹೀಲಿಂಗ್ ಮಾಡಿ ಯಾರ್ಯಾರೆಲ್ಲ ಮಾಡ್ತಾಯಿದ್ದೀರಾ ಅದು ಅವರಿಗೆ ಹೆಲ್ಪ್ ಆಗ್ತಾ ಇದೆ. ಅವರ ಬ್ಲೆಸ್ಸಿಂಗ್ಸ್ ನಿಮಗೆ ಖಂಡಿತ ಇಲ್ಲಿ ಸಿಗ್ತಾ ಇರೋದು ನನಗೆ ಕಾಣಿಸ್ತಾ ಇದೆ. ಪ್ರತಿಯೊಬ್ಬರು ಹಂಗೆ ಜೀವನನ ಕಳೆದು ಬಿಡ್ತಾರೆ ಸುಮ್ಮನೆ ಕಾಲ ವೇಸ್ಟ್ ಮಾಡಿಕೊಂಡು. ಸೊ ಇಲ್ಲಿ ನಮಗೆ ಆ ಒಂದು ಆಪರ್ಚುನಿಟಿ ಇರುತ್ತೆ. ಏನು ಪ್ಯಾಟರ್ನ್ಸ್ಗಳು ವಂಶದಿಂದ ವಂಶಕ್ಕೆ ಪಾಸ್ ಆಗ್ತಾ ಇರುತ್ತೆ. ನಮ್ಮ ಮಕ್ಳಿಗೂ ಕೂಡ ಅದು ಬರುತ್ತೆ. ಸೊ ಅದನ್ನು ಕಟ್ ಮಾಡಬೇಕು ಅಂತಂದರೆ ಅದು ನಿಮ್ಮಿಂದ ಸಾಧ್ಯ. ಅದಕ್ಕೋಸ್ಕರ ನಿಮ್ಮನ್ನು ಈ ವಂಶದಲ್ಲಿ ಹುಟ್ಟೋದಕ್ಕೆ ಅಥವಾ ಈ ವಂಶಕ್ಕೆ ಮದುವೆಯಾಗಿ ಬರೋದಕ್ಕೆ ಅವಕಾಶ ಸಿಕ್ಕಿದೆ. ಹಾಗಾಗಿ ನಿಮ್ಮ ಸಂಬಂಧದಲ್ಲಾಗಿರಬಹುದು, ಯಾವುದೇ ಏರಿಯಾದಲ್ಲಾಗಿದ್ದರೂ ಅದು ನಿಮಗೆ ಕೆಲವೊಂದು ಸಿಮ್ಟಮ್ಸ್ ತೋರಿಸ್ತಾ ಇರುತ್ತೆ, ಪ್ರಾಬ್ಲಮ್ ಇದೆ ನಿಮ್ಮಲ್ಲಿ ಅಂತ. ಹಾಗಾಗಿ ಅದನ್ನು ನೆಗ್ಲೆಕ್ಟ್ ಮಾಡದೆ ದಯವಿಟ್ಟು ಹೀಲಿಂಗನ್ನು ಕಳಿಸಿ. ನಿಮ್ಮಲ್ಲಿ ಪೇಷನ್ಸ್ ಬರ್ತಾ ಇದೆ. ಇದಕ್ಕೂ ಮುಂಚೆ ತುಂಬ ಅರ್ಜೆಂಟ್ ಮಾಡಿಬಿಡ್ತಾ ಇದ್ರಿ. ಏನೇ ನಿರ್ಧಾರ ತೊಗೊಳ್ಳೋದಕ್ಕೂ ಮುಂಚೆ ಯೋಚನೆ ಮಾಡ್ತಾ ಇರಲಿಲ್ಲ. ಇವಾಗ ಬಂತ ಮನಸ್ಸಿಗೆ ಮಾಡಿಬಿಡಿ. ಇದರಿಂದ ಕೆಲವೊಂದು ನಷ್ಟ ಕೂಡ ಆಗಿದೆ ನಿಮಗೆ. ಇನ್ನು ಮುಂದೆ ಪೇಷನ್ಸ್ ಎನರ್ಜಿಗೆ ತಾಯಿ ನಿಮ್ಮನ್ನು ಕರ್ಕೊಂಬರ್ತಾ ಇದ್ದಾರೆ ನೋಡಿ. ಮತ್ತು ನೀವು ಮಾನವ ಜನಾಂಗಕ್ಕೆ, ನಿಮ್ಮ ಆನ್ಸಿಸ್ಟರ್ಸ್ಗೆ, ನಿಮ್ಮ ಕುಟುಂಬಕ್ಕೆ ಏನೋ ಒಂದು ಅವರ ಪ್ಯಾಟರ್ನನ್ನು ಬ್ರೇಕ್ ಮಾಡಲಿಕ್ಕೆ ಅಂತಲೇ ಜನ್ಮ ತಾಳಿದ್ದೀರ. ಸೊ ನಿಮ್ಮ ಲೈಫ್ ಪರ್ಪಸ್ ಅದು ಕೂಡ ಹೌದು. ಹಾಗಾಗಿ ನೆಗ್ಲೆಕ್ಟ್ ಮಾಡದೆ ಏನು ಗೈಡೆನ್ಸ್ ಬಂದಿದೆ ಮಾಡಿ. ಮತ್ತು ಈ ಕೆಲಸವನ್ನು ಮಾಡಲಿಕ್ಕೆ ನಿಮಗೆ ಏನು ಸಪೋರ್ಟ್ ಬೇಕು ಯೂನಿವರ್ಸಿಂದ ಸಿಗ್ತಾ ಇದೆ. ಯಾರಾದರೂ ನೀವು ಹೊಸದಾಗಿ ಏನೋ ಕಲಿಬೇಕು ಅಂತಿದ್ದೀರಾ ಸ್ಪಿರಿಚುವಲಿ, ನಿಮಗೆ ಗುರುಗಳು ಸಿಗ್ತಾರೆ. ಇದನ್ನು ಹೀಲ್ ಮಾಡಬೇಕು, ನನಗೆ ಸಪೋರ್ಟ್ ಕೊಡಿ ಅಂದರೆ ಆ ಸಪೋರ್ಟ್ ನಿಮಗೆ ಸಿಗತ್ತೆ. ಸೊ ನಿಮಗೆ ನಿಮ್ಮ ಸುತ್ತಮುತ್ತ ಇರೋರು ನಿಮಗೆ ಈ ಕೆಲಸವನ್ನು ಮಾಡೋದಕ್ಕೆ ಸಹಾಯ ಮಾಡ್ತಾ ಹೋಗ್ತಾರೆ. ಮತ್ತು ನಿಮಗೆ ಫಿಸಿಕಲಿ ಕೂಡ ನೀವು ಸ್ಟ್ರೆಂದನ್ ಆಗ್ತಾಯಿದ್ದೀರಾ, ಮೆಂಟಲಿ ಕೂಡ. ನಾವು ಫಿಸಿಕಲಿ ಎಷ್ಟೇ ಸ್ಟ್ರೆಂದನ್ ಆಗಿದ್ರೂ ಕೂಡ ಮೆಂಟಲಿ ನಾವು ವೀಕ್ ಆಗಿದ್ದರೆ ಅದು ಏನನ್ನು ಮಾಡೋಕ್ಕೆ ನಮಗೆ ಸಾಧ್ಯ ಆಗಲ್ಲ. ಮೆಡಿಟೇಷನ್ ಮಾಡಬೇಕು, ನಾವು ಹೆಲ್ದಿ ಆಗಿದ್ದೀವಿ, ಬಟ್ ನಮ್ಮ ಮೈಂಡ್ ಸಪೋರ್ಟ್ ಮಾಡಲ್ಲ. ಬೇಗ ಹೇಳ್ಬೇಕು, ಸಪೋರ್ಟ್ ಮಾಡಲ್ಲ. ಕೆಲಸ ಆಗಬೇಕು, ಸಪೋರ್ಟ್ ಮಾಡಲ್ಲ. ಈ ಥರ ಒಂದು ಎನರ್ಜಿ ಇತ್ತು. ಬಟ್ ಇನ್ನು ಮುಂದೆ ನಿಮಗೆ ಫಿಸಿಕಲಿ ಸ್ಟ್ರೆಂದನ್ ಆಗ್ತಾಯಿದ್ದೀರಾ, ಮೆಂಟಲಿ ಕೂಡ ಸ್ಟ್ರೆಂದನ್ ಆಗ್ತಾಯಿದ್ದೀರಾ. ಇಲ್ಲಿ
ಕೆಲವರು ತುಂಬ ಕಾಯಿಲೆ, ಕ್ಯಾನ್ಸರು ಆ ಥರ ದೊಡ್ಡ ದೊಡ್ಡ ಕಾಯಿಲೆ ಇರೋರು ಏನು ಮಾಡಬೇಕಂದ್ರೆ ಈ ಸಮಯದಲ್ಲಿ ನೀವು ನಿಮ್ಮ ಆ್ಯನ್ಸಿಸ್ಟರ್ಸ್ಗೆ ಏನು ಅವರ ಪ್ರೇಯರನ್ನು ಮಾಡಿ ಅವರನ್ನು ಕೇಳ್ಕೊಳ್ಳಿ. ಖಂಡಿತ ಅವ್ರ ಬ್ಲೆಸ್ಸಿಂಗ್ ಸಿಗುತ್ತೆ. ನಿಮ್ಮ ಆರೋಗ್ಯ ಕೂಡ ಇಂಪ್ರೂವ್ ಆಗುತ್ತೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಇಷ್ಟು ದಿನ ನೀವು ಯಾವುದೋ ಒಂದು ಪರಿಸ್ಥಿತಿಗೆ, ಯಾವ ಪರಿಸ್ಥಿತಿ ಆದರೂ ಕೂಡ ಹೊಂದ್ಕೊಳಕ್ಕೆ ಆಗ್ತಾ ಇರ್ತಿರ್ಲಿಲ್ಲ, ಅಡ್ಜಸ್ಟ್ ಆಗೋಕ್ಕೆ ಆಗ್ತಿರಲಿಲ್ಲ. ನೀವು ಅಲ್ಲಿಂದ ಹೊರಗಡೆ ಬಂದುಬಿಡ್ತಿದ್ರಿ. ಆ ಜನಗಳ ಜೊತೆ ಬೆರಿತಾ ಇರಲಿಲ್ಲ. ಇರ್ಸ್ಮುರ್ಸ್ ಆಗ್ತಾಯಿತ್ತು. ತುಂಬ ಮೆಂಟಲಿ ಇರಿಟೇಷನ್ ಆಗ್ತಾಯಿತ್ತು. ಎಷ್ಟು ಬೇಗ ಇಲ್ಲಿಂದ ಹೊರಟೋಗ್ಬೋಣ ಅಂತ. ಯಾವುದಾದ್ರೂ ಫಂಕ್ಷನ್ಗೆ ಹೋಗಬೇಕಾ, ಆವಾಗ ನಿಮ್ಮ ಮನಸ್ಸು ಒಪ್ತಾ ಇರಲ್ಲ. ಹೋದರೂ ಕೂಡ ಬಲವಂತಕ್ಕೆ ಬಂದುಬಿಡ್ತಾಯಿದ್ರಿ. ಸೊ ಈ ಥರ ನಿಮಗೆ ಜನಗಳ ಜೊತೆ ಬೆರೆಯೋಕ್ಕೆ ಆಗ್ತಾ ಇರಲ್ಲ, ಯಾರನ್ನೋ ಸ್ವಲ್ಪ ದ್ವೇಷ ಮಾಡ್ತಾಯಿದ್ರಿ. ಈ ಥರ ಎನರ್ಜಿಯಲ್ಲಿದ್ದವರು ತಾಯಿಯ ಆಶೀರ್ವಾದದಿಂದ ಹೊರಗಡೆ ಬರ್ತಾ ಇದ್ದೀರಾ. ಸೊ ಪಾಸಿಟಿವಿಟಿ ನಿಮ್ಮ ಜೀವನದಲ್ಲಿ ಬರ್ತಾ ಇದೆ. ನೀವು ಹೊರಗಡೆ ಎಷ್ಟೇ ಜನರ ಜೊತೆ ಹೋಗಿ ಬಂದರೂ ಕೂಡ ನೀವು ಪ್ರೊಟೆಕ್ಟಿವ್ ಆಗಿರ್ತೀರ. ಮತ್ತು ಇನ್ನು ಕೆಲವರಿಗೆಲ್ಲಿ ಹೊರಗಡೆ ಹೋಗಿ ಬಂದರೆ ಸಾಕು ಸುಸ್ತಾಗೋದು, ನಿಮ್ಮ ಎನರ್ಜಿ ಡ್ರೈನ್ ಆಗೋದು, ಈ ಥರ ಎಲ್ಲ ಆಗ್ತಾಯಿತ್ತು. ಬಟ್ ಇನ್ನು ಮುಂದೆ ಆ ಎನರ್ಜಿ ಇರೋದಿಲ್ಲ. ಕ್ರಮೇಣವಾಗಿ ಅದು ನಿಮ್ಮ ಜೀವನದಿಂದ ಹೊರಗಡೆ ಹೋಗ್ತಾ ಇರುತ್ತೆ. ಬೇಗ ನೀವು ನೆಗೆಟಿವಿಟಿಗೆ ಅಟ್ರಾಕ್ಟ್ ಆಗಿಬಿಡ್ತಾಯಿದ್ರಿ. ನಿಮ್ಮ ಎನರ್ಜಿ ತುಂಬ ಸೆನ್ಸಿಟಿವ್ ಆಗಿತ್ತು, ನಿಮ್ಮ ಆರ ತುಂಬ ವೀಕ್ ಆಗಿತ್ತು. ಬಟ್ ಈಗ ತಾಯಿ ಆಶೀರ್ವಾದದಿಂದ ನೀವು ಯಾವುದೋ ಏನು ಹಾರ ಲಾಕ್ ಮಾಡೋದು ಅಥವಾ ಪ್ರೊಟೆಕ್ಟ್ ಮಾಡೋದು, ಕ್ಲೆನ್ಸ್ ಮಾಡೋದು, ಈ ಥರ ಮಾಡೋದಕ್ಕೆ ಶುರು ಮಾಡ್ಕೊತಾ ಇರೋದ್ರಿಂದ ಮತ್ತು ತಾಯಿಯೇ ನಿಮ್ಮ ಸುತ್ತ ಇರೋದ್ರಿಂದ ನಿಮ್ಮ ಆರ ಸ್ಟ್ರಾಂಗ್ ಆಗುತ್ತೆ. ಆ ನೆಗೆಟಿವಿಟಿಯಿಂದ ನಿಮಗೆ ಮುಕ್ತಿ ಸಿಗ್ತಾಯಿದೆ. ಎಷ್ಟೇ ಪ್ರಯತ್ನ ಪಟ್ಟರೂ ಆ ನೆಗೆಟಿವಿಟಿ ನಿಮ್ಮ ದೇಹದೊಳಕ್ಕೆ, ನಿಮ್ಮ ಆರ ಒಳಕ್ಕೆ ಬರೋಕ್ಕೆ ಸಾಧ್ಯನೇ ಇಲ್ಲ. ಆ ಥರ ಯಾರಿಗಾದ್ರೂ ಭಯ ಇತ್ತು ಅಂತಂದರೆ ಅವ್ರಿಗೆ ಹೇಳ್ತಾ ಇದ್ದಾರೆ ತಾಯಿ, ಭಯ ಪಡಬೇಡಿ, ಐ ಆಮ್ ವಿತ್ ಯು ಅಂತ. ಸೊ ಬನ್ನಿ ಮುಂದಿನ ಕಾರ್ಡ್ ನೋಡೋಣ. ಶ್ರೀ ಚೌಡೇಶ್ವರಿ ನಮಃ. ಶ್ರೀ ಚೌಡೇಶ್ವರಿ ನಮಃ. ಮೋಹಿನಿ ಮೂರ್ತಿ, ದ ಡಿವೈನ್ ಎನ್ಚಾಂಟ್ರೆಸ್. ಮೋಹಿನಿ ಇವರು ಯಾರೋ ಇಲ್ಲಿ ನಿಮ್ಮ ಬ್ಯೂಟಿನ ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದೀರಾ. ಸೊ ನಾನು ಚೆನ್ನಾಗಿಲ್ಲ, ನಾನು ಚೆನ್ನಾಗಾಗಬೇಕು ಅಂತ ಕೆಲವೊಂದು ಬ್ಯೂಟಿ ಟಿಪ್ಸ್ ಫಾಲೋ ಮಾಡ್ತಾ ಇದ್ದೀರಾ. ಅಥವಾ ಯಾವುದಾದ್ರೂ ಸಿಜಿಲ್ಲು, ಮಂತ್ರ, ಏಂಜಲ್ ನಂಬರ್ಸು ಈ ಥರ ಮಾಡ್ತಾಯಿದ್ರಿ. ಸೊ ಅದು ನಿಮಗೆ ತಾಯಿ ಆಶೀರ್ವಾದದಿಂದ ನಿಮ್ಮ ಬ್ಯೂಟಿ ಎನ್ಹಾನ್ಸ್ ಆಗ್ತಾಯಿದೆ. ಕೆಲವರಿಗೆ ನಮ್ಮ ಕೂದಲು ಚೆನ್ನಾಗಿಲ್ಲ, ಕೂದಲು ಚೆನ್ನಾಗಾಗಬೇಕು, ದಟ್ಟ ಆಗಬೇಕು, ಉದ್ದ ಆಗಬೇಕು. ಸೊ ಈ ಥರ ಒಂದು ಕೋರಿಕೆಯೂ ಕೂಡ ನಿಮ್ಮ ಮನಸ್ಸಲ್ಲಿದೆ. ಸೊ ಅದಕ್ಕೆ ಸಂಬಂಧಪಟ್ಟಂಗೆ ಇನ್ನು ಮುಂದೆ ನಿಮಗೆ ಯಾವುದಾದ್ರೂ ಒಳ್ಳೆ ಹೇರ್ ಆಯಿಲ್ ಅಂತನೋ, ಅಥವಾ ನೀವು ಡಾಕ್ಟರ್ ಹತ್ರ ಹೋಗ್ಬೋದು, ಅಥವಾ ಇನ್ಯಾವುದಾದ್ರೂ ರೊಟೀನ್ನು ಫಾಲೋ ಮಾಡೋದಕ್ಕೆ, ಹೇರ್ ಪ್ಯಾಕ್ ಹಾಕೋದು, ಅಥವಾ ಯಾವುದೋ ಒಂದು ನಿಮ್ಮ ಹೇರಿಗೆ ಸಂಬಂಧಪಟ್ಟಂಗೆ ಅದು ಅದರ ಬ್ಯೂಟಿ ಎನ್ಹಾನ್ಸ್ ಆಗುವಂತಹ ಒಂದು ಟಿಪ್ಸು ನಿಮ್ಮ ಮುಂದೆ ಬರ್ತಾ ಇದೆ. ಸೊ ಅದಾದಮೇಲೆ ಕ್ಯಾಶುವಲಿ ನಿಮ್ಮ ಹೇರ್ ಗ್ರೋತ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಸೊ ಯಾರಿಗಿದು ರೆಸೊನೇಟ್ ಆಗುತ್ತೆ ಖಂಡಿತ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸೊ ಅಟ್ರಾಕ್ಷನ್ ಪವರ್ ಜಾಸ್ತಿ ಆಗ್ತಾ ಇದೆ ನಿಮ್ಮದು. ಯಾರೋ ಇಲ್ಲಿ ಯೋಗಾಸನ ಅಂತನೋ ಅಥವಾ ವಾಕಿಂಗ್, ನಿಮ್ಮ ಬಾಡಿ ವೆಯ್ಟ್ ರಿಲೀಸ್ ಮಾಡಲಿಕ್ಕೆ ಏನೋ ಮಾಡ್ತಾಯಿದ್ದೀರ, ಜಿಮ್ಗೆ ಹೋಗೋದು ಅಥವಾ ಏನೋ ಒಂದು ಹೊಸದಾಗಿ ಫಾಲೋ ಮಾಡೋದಕ್ಕೆ ಶುರು ಮಾಡಿದ್ದೀರ. ಅದು ನಿಮ್ಮ ದೇಹದಲ್ಲಿ ಪಾಸಿಟಿವ್ ಚೇಂಜಸನ್ನು ತೊಗೊಂಡು ಬರುತ್ತೆ. ನೀವು ನಿಮ್ಮ ಬಾಡಿ ಫಿಟ್ ಆಗುತ್ತೆ ಅಂತ ಹೇಳಿ ಇಲ್ಲಿ ತಾಯಿ ಹೇಳ್ತಾ ಇದ್ದಾರೆ. ಮತ್ತು ಎಲ್ಲ ದೇವರುಗಳ ಆಶೀರ್ವಾದ ಇಲ್ಲಿ ನಿಮಗೆ ಸಿಗ್ತಾ ಇದೆ. ಏಕಾದಶಿ ಯಾರೋ ಇಲ್ಲಿ ಮಾಡಿದಿರ, ಯಾವುದೋ ಒಂದು ಸಂಕಲ್ಪ ಇಟ್ಕೊಂಡು, ಸೊ ಅದು ನಿಮಗೆ ಜೀವನದಲ್ಲಿ ನಿಮ್ಮ ಬದಲಾವಣೆಯನ್ನು ತರ್ತಾ ಇದೆ, ಮ್ಯಾನಿಫೆಸ್ಟೇಷನ್ ಆಗ್ತಾ ಇದೆ. ಅದು ಇಲ್ಲಿ ಯಾರೋ ಈಶ್ವರ ದೇವರನ್ನು ಕೂಡ ಇಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೀರಾ. ಅವರ ಆಶೀರ್ವಾದ ಕೂಡ ನಿಮಗೆ ಇಲ್ಲಿ ಸಿಗ್ತಾ ಇದೆ. ಹಾಗೂ ಇನ್ನು ಕೆಲವರಿಗೆ ನೀರನ್ನು ಚೆನ್ನಾಗಿ ತಗೊಳ್ಳಿ ಅಂತ ಹೇಳಿ ಇಲ್ಲಿ ಮೆಸೇಜ್ ಬರ್ತಾ ಇದೆ. ಯಾಕಂದರೆ ನೀವು ಸ್ಪಿರಿಚುವಲ್ ಏನೋ ಸಾಧನೆ ಮಾಡ್ತಿದ್ದೀರಾ ಅಂತನೋ, ಮೆಡಿಟೇಷನ್ ಮಾಡ್ತಾಯಿದ್ದೀರಾ ಅಂಥವರು ನೀರನ್ನು ಜಾಸ್ತಿ ತಗೋಬೇಕು. ಯಾಕಂದರೆ
ನಾವೆಲ್ಲ ಈ ರೀತಿ ಸ್ಪಿರಿಚುವಲಿ ಏನಾದರೂ ಮಾಡಿದಾಗ ನಮ್ಮ ದೇಹದಿಂದ ಟಾಕ್ಸಿಸಿಟಿ ಹೊರಗಡೆ ಹೋಗಬೇಕಾಗಿರುತ್ತೆ. ಆಗ ನಾವು ನೀರು ಕುಡಿದಾಗ ಅದ್ರ ಮೂಲಕ ಹೊರಗಡೆ ಹೋಗುತ್ತೆ. ಹಾಗಾಗಿ ನೀರನ್ನು ಚೆನ್ನಾಗಿ ಕುಡೀರಿ. ಮತ್ತು ನಿಮಗೆ ನಿಮ್ಮ ಶಕ್ತಿ ಅಲೈನ್ ಆಗ್ತಾ ಇದೆ. ಎಲ್ಲ ದೇವರುಗಳ ಆಶೀರ್ವಾದ ನಿಮ್ಮ ಮೇಲೆ ಇದೆ. ಹಾಗೆ ಯಾರ್ಯಾರೆಲ್ಲ ಇನ್ನೂ ನಾಮಜಪ ಮಾಡ್ತಾ ಇಲ್ಲ ಅಥವಾ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರ ಅವ್ರಿಗೆ ಇಲ್ಲಿ ಸ್ಟ್ರಿಕ್ಟಾಗಿ ತಾಯಿ ಹೇಳ್ತಾ ಇದ್ದಾರೆ, ಶುರು ಮಾಡಿ, ಸಾಕು ಇಷ್ಟು ದಿನ ನೀವು ಟೈಮ್ ವೇಸ್ಟ್ ಮಾಡಿದ್ದು ಅಂತ. ದೇ ಆರ್ ವೆಯ್ಟಿಂಗ್ ಟು ಬ್ಲೆಸ್ ಯು. ಆದರೆ ನೀವೇ ಅವರನ್ನು, ಆ ಬ್ಲೆಸ್ಸಿಂಗ್ಸನ್ನು ನಿಮ್ಮ ಜೀವನದಿಂದ ದೂರ ತಳ್ತಾ ಇದ್ದೀರ. ಹಾಗಾಗಿ ಆಲಸ್ಯ ಮಾಡದೆ ನಾಮಜಪವನ್ನು ಶುರು ಮಾಡಿ. ಸಣ್ಣ ಮಂತ್ರ ಆದರೂ ಪರವಾಗಿಲ್ಲ, ಅದು ಹೇಳೋಕ್ಕೆ ಶುರು ಮಾಡಿ. ದೇವರ ಆಶೀರ್ವಾದ ಇರೋದರಿಂದ ಅವರೇ ನಿಮ್ಮನ್ನು ಉನ್ನತ ಮಟ್ಟಕ್ಕೆ ಕರ್ಕೊಂಡು ಹೋಗ್ತಾರೆ. ಏನೇನು ಮಾಡಬೇಕು ಅಂತ ನಿಮಗೆ ನಿಮ್ಮ ಮುಂದೆ ತರ್ತಾ ಹೋಗ್ತಾರೆ. ಹಾಗಾಗಿ ಆಲಸ್ಯ ಮಾಡದೆ ಖಂಡಿತ ನೀವು ನಾಮಜಪವನ್ನು ಮಾಡೋದಕ್ಕೆ ಶುರು ಮಾಡಿ. ಇಮ್ಮಾರ್ಟಾಲಿಟಿ ಅಂದರೆ ಮೋಕ್ಷದತ್ತ ನೀವು ನಡೀತಾ ಇದ್ದೀರಾ. ಇಷ್ಟು ದಿನ ನೀವು ಪ್ರಾಪಂಚಿಕ ಆಸೆಗಳ ಮಧ್ಯೆ, ಸುಖಗಳ ಮಧ್ಯೆ ಕಳೆದು ಹೋಗಿದ್ರಿ. ಇನ್ನು ಮುಂದೆ ನಿಮಗೆ ಆ ಒಂದು ನೆಕ್ಟಾರ್ ಆಫ್ ಇಮ್ಮಾರ್ಟಾಲಿಟಿ, ಆ ಒಂದು ಮೋಕ್ಷದ ಸಾಧನೆಯಲ್ಲಿರೋಂತಹ ಒಂದು ಸ್ವೀಟ್ನೆಸ್ಸು ನಿಮ್ಮ ಜೀವನದಲ್ಲಿ ಬರ್ತಾ ಇದೆ. ಅದು ನಿಮಗೆ ಒಂದು ಬಾರಿ ಅದರ ಟೇಸ್ಟ್ ನೋಡಿದವರು ಅದರಿಂದ ಹೊರಗಡೆ ಬರಲ್ಲ. ಅಂಥ ಒಂದು ಅಡಿಕ್ಷನ್ ನಮಗೆ ಸ್ಪಿರಿಚುಯಾಲಿಟಿನಲ್ಲಿ ಇರುತ್ತೆ. ಯಾರೆಲ್ಲ ನಾಮಜಪ ಮಾಡಿ ಆ ದೇವರ ಒಂದು ಪ್ರೆಸೆನ್ಸನ್ನು ಫೀಲ್ ಮಾಡಿದ್ದೀರ, ಸೊ ಅವ್ರಿಗೆ ಅದರ ಒಂದು ಸಿಹಿ ಏನು ಅಂತ ನಿಮಗೆ ಗೊತ್ತು. ಹಾಗಾಗಿ ಅದನ್ನು ತಾಯಿ ನಿಮಗೆ ಆ ಒಂದು ಎನರ್ಜಿನ ಫೀಲ್ ಮಾಡೋ ಅಂತಹ ಒಂದು ಸ್ತರಕ್ಕೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ಹುಟ್ಟು ಸಾವನ್ನು ಒಂದು ಬಂಧನದಿಂದ ನಿಮ್ಮನ್ನು ಮುಕ್ತಿ ಮಾಡ್ತಾ ಇದ್ದಾರೆ ತಾಯಿ. ಸೊ ಇಲ್ಲಿ ಯಾರು ಅಷ್ಟು ಸ್ಪಿರಿಚುವಲಾಗಿ ಡೀಪಾಗಿ ಸಾಧನೆ ಮಾಡಿದ್ದೀರ. ಮತ್ತು ಇನ್ನು ಕೆಲವರು ಸ್ವಲ್ಪ ಮಾಡಿದರೂ ಕೂಡ ನಿಮಗೆ ಹಿಂದಿನ ಜನ್ಮದಿಂದ ಸಂಸ್ಕಾರ ಬಂದಿದ್ದರೆ ಅಲ್ಲೂ ಕೂಡ ನೀವು ಸ್ವಲ್ಪ ಪ್ರಾರ್ಥನೆ ಮಾಡಿದ್ರೂ ಸಾಕು, ಆ ತಾಯಿಯ ಆಶೀರ್ವಾದ ಸಿಕ್ಬಿಡುತ್ತೆ. ಸೊ ಹಾಗಾಗಿ ನಿಮಗೆ ಆ ಇಮ್ಮಾರ್ಟಾಲಿಟಿ, ಆ ಒಂದು ಫೀಲು ನಿಮಗೆ ತಾಯಿ ಮಾಡ್ತಾರೆ. ನಿಮ್ಮ ಜೀವನದಲ್ಲಿ ಆ ಇಮ್ಮಾರ್ಟಾಲಿಟಿ ಬರ್ತಾ ಇದೆ. ಇನ್ನು ಕೆಲವ್ರಿಗೆ ತುಂಬ ಸೆಕ್ಷುವಲಿ ತುಂಬ ಅಡಿಕ್ಟ್ ಆಗಿಬಿಟ್ಟಿರ್ತಾರೆ ಅಂತ ಅಂತಾರಲ್ಲ, ಆ ಥರ ಒಂದು ಎನರ್ಜಿಯಿಂದ ತಾಯಿ ಈಚೆ ಕರ್ಕೊಂಬರ್ತಾ ಇದ್ದಾರೆ. ಮತ್ತು ಪ್ರಾಪಂಚಿಕ ಆಸೆಗಳಲ್ಲಿ ತುಂಬ ಮುಳುಗಿ ಹೋಗಿ ಅದರಲ್ಲಿ ತುಂಬ ಸಫರ್ ಆಗ್ತಾ ಇದ್ದೀರ. ಅದೊಂದು ನೋವಿನ ಸಂಗತಿ. ಅಂದರೆ ಏನೋ ತುಂಬ ಆಸೆ ಪಟ್ಟಿರ್ತೀವಿ, ಅದು ಆಗಲ್ಲ. ಸೊ ತುಂಬ ನಾವು ಅದರಲ್ಲೇ ಮುಳುಗೋಗಿರ್ತೀವಿ. ಅದು ಬಿಟ್ಟು ನಮಗೆ ಪ್ರಪಂಚನೇ ಕಾಣಿಸ್ತಾ ಇರಲ್ಲ. ಅದರಿಂದ ಅದೊಂಥರ ಕಾಯಿಲೆ ಅಥವಾ ಅಡಿಕ್ಷನ್ ಅಂತಾರಲ್ಲ, ಆ ಥರ ಯಾವುದೋ ಒಂದು ಅಡಿಕ್ಷನ್ನಿಂದ ತಾಯಿ ನಿಮ್ಮನ್ನು ಹೊರಗಡೆ ಕರ್ಕೊಂಬರ್ತಾ ಇದ್ದಾರೆ. ಮತ್ತು ಯಾರೋ ನಿಮ್ಮನ್ನು ಚೀಟ್ ಮಾಡಬೇಕು ಅಂತ ಅಂದ್ಕೊಂಡು ಇದ್ದಾರೆ ನಿಮ್ಮ ಸುತ್ತಮುತ್ತ. ಸೊ ಅಂಥವರಿಂದ ರಕ್ಷಣೆ ಮಾಡ್ತಾ ಇದ್ದಾರೆ. ಅಥವಾ ನೀವು ಯಾರಿಗಾದರೂ ಚೀಟ್ ಮಾಡಬೇಕು, ಅವ್ರಿಗೆ ಮೋಸ ಮಾಡಬೇಕು ಅಂತ ಯಾರಿಗಾದ್ರೂ ಯೋಚನೆ ಮಾಡ್ತಾಯಿದ್ರೆ ಅದನ್ನು ಇಲ್ಲಿಗೆ ಬಿಡಿ ಅಂತ ಹೇಳಿ ತಾಯಿ ಹೇಳ್ತಾ ಇದ್ದಾರೆ. ಬಿಕಾಸ್ ಇಟ್ ಕ್ರಿಯೇಟ್ಸ್ ಬ್ಯಾಡ್ ಕರ್ಮ. ಕರ್ಮ ಅನ್ನೋದು ರಿಯಲ್ಲು, ಖಂಡಿತ. ಅದು ನೀವು ಈ ಜನ್ಮ ಅಲ್ಲ, ಇನ್ನೆಷ್ಟೇ ಜನ್ಮ ಇದ್ದರೂ ಕೂಡ ಅದನ್ನು ನೀವು ಭೋಗಿಸ್ದೆ ಅದನ್ನು ಕಳ್ಕೊಳ್ಳೋಕೆ ಸಾಧ್ಯನೇ ಇಲ್ಲ. ಸೊ ಹಾಗಾಗಿ ನಿಮ್ಮ ಯೋಚನೆ ಹಾಗೂ ಕೆಲಸಗಳ ಬಗ್ಗೆ ಸ್ವಲ್ಪ ಗಮನ ಹರಿಸಿ ಅಂತ ಹೇಳ್ತಿದ್ದಾರೆ. ಯಾರೋ ಇಲ್ಲಿ ನಿಮ್ಮ ಯಾವುದೋ ಒಂದು ಕಾಯಿಲೆಗೆ ಟ್ರೀಟ್ಮೆಂಟು ಸರಿಯಾಗಿ ಸಿಗ್ತಾ ಇಲ್ಲ, ಅಥವಾ ಟ್ರೀಟ್ಮೆಂಟ್ ತೊಗೊಂಡ್ರೂ ಕೂಡ ಅದು ಸಕ್ಸಸ್ ಆಗ್ತಾಯಿಲ್ಲ ಅನ್ನೋಂಥದ್ದಿದೆ. ಸೊ ಇನ್ನು ಮುಂದೆ ನಿಮ್ಗೆ ಏನು ಟ್ರೀಟ್ಮೆಂಟ್ ತೊಗೋತೀರಾ, ಯಾರ ಹತ್ರ ಹೋಗಬೇಕು, ಯಾವ ಡಾಕ್ಟ್ರನ್ನ ಕನ್ಸಲ್ಟ್ ಮಾಡಬೇಕು, ಅಥವಾ ಏನು ಮಾಡಿದ್ರೆ ಸರಿ ಹೋಗುತ್ತೆ ಅನ್ನೋಂತಹ ನಾಲೆಡ್ಜು ನಿಮಗೆ ಸಿಗ್ತಾ ಇದೆ. ಸರಿಯಾದ ಜ್ಞಾನ ನಿಮಗೆ ಇಲ್ಲಿ ಸಿಗ್ತಾ ಇದೆ. ಇಲ್ಲಿ ಯಾರಾದರೂ
ಆಯುರ್ವೇದ ಪದ್ಧತಿಯನ್ನು ಅನುಸರಿಸ್ತಾ ಇದ್ದರೆ ಅಥವಾ ಡಾಕ್ಟರ್ಸ್ ಇದ್ದರೆ ಅಥವಾ ನೀವೇ ಮನೆಯಲ್ಲಿ ಔಷಧಿಯನ್ನು ಮಾಡಿಕೊಂಡು ಮನೆ ಮದ್ದನ್ನು ತೊಗೋತಾ ಇದ್ದರೆ ಇಷ್ಟು ದಿನ ಸ್ವಲ್ಪ ಅದು ನೀವು ತೊಗೊಂಡಾಗ ನೀವೇನಕ್ಕೋ ತೊಗೋತಾ ಇದ್ರಿ, ಅದು ಇನ್ನೇನೋ ಅಡ್ಡ ಪರಿಣಾಮ ಆಗ್ತಾಯಿತ್ತು. ಸೊ ಈ ಥರ ಒಂದು ಎನರ್ಜಿ ಬ್ಯಾಲೆನ್ಸ್ ಆಗ್ತಾಯಿದೆ. ನೀವು ಏನು ಇಂಟೆನ್ಷನ್ ಇಟ್ಕೊಂಡು ಔಷಧಿ ತೊಗೋತಾ ಇದ್ರಿ ಅದು ಕರೆಕ್ಟಾಗಿ ವರ್ಕ್ ಆಗ್ತಾಯಿದೆ. ಮತ್ತು ನಿಮಗೆ ಮೆಡಿಕಲ್ ಫೀಲ್ಡಲ್ಲಿರೋರಿಗೆ ಆ ಒಂದು ನಾಲೆಡ್ಜು ಸ್ಕಿಲ್ಲು ಸಿಗ್ತಾಯಿದೆ. ಮತ್ತು ನೀವು ಕೊಟ್ಟಂತಹ ಟ್ರೀಟ್ಮೆಂಟು ಪೇಷಂಟ್ಸ್ ಯಾರು ತೊಗೊಂಡಿರ್ತಾರೆ ಅವ್ರಿಗೆ ಒಳ್ಳೆ ಪಾಸಿಟಿವಿಟಿ ಸಿಕ್ಕಿ ಮತ್ತು ನಿಮ್ಮ ಆ ಒಂದು ಕ್ಲೈಂಟ್ ಬೇಸು ಅಥವಾ ಕಸ್ಟಮರ್ ಬೇಸು, ಪೇಷಂಟ್ ಬೇಸು ಹೆಚ್ಚಾಗ್ತಾ ಇದೆ. ಮತ್ತು ನಿಮಗೆ ನೇಮು ಫೇಮು ಸಕ್ಸಸ್ಸು ಕೂಡ ಸಿಗ್ತಾ ಇದೆ. ವೃಂದಾದೇವಿ ಡಿವೋಷನ್ ನಿಮ್ಮ ಜೀವನದಲ್ಲಿ ಸಮೃದ್ಧಿ ಬರ್ತಾ ಇದೆ. ಇಲ್ಲಿ ಯಾರೋ ಗಿಳಿಯನ್ನು ನೋಡ್ತಾ ಇದ್ದೀರಾ. ಗಿಣಿ ರಾಜಶ್ಯಾಮಲ ಮಾತೆಯ ಪ್ರತೀಕ. ಸೊ ರಾಜಶ್ಯಾಮಲ ಮಾತೆ ಸರಸ್ವತಿ ದೇವಿಯ ಮಾಂತ್ರಿಕ ರೂಪ. ಸೊ ಬಹಳ ಬೇಗ ಅವರು ಒಲ್ದುಬಿಡ್ತಾರೆ ಸರಸ್ವತಿ ಮಾತೆಗಿಂತ. ಸೊ ಯಾರ್ಯಾರೆಲ್ಲ ನಿಮಗೆ ವಿದ್ಯೆಗೆ ಸಂಬಂಧಪಟ್ಟಂಗೆ ಅಥವಾ ಜನರ ಹತ್ರ ಮಾತಾಡ್ತೀರಾ, ಏನು ವಿಷಯ ಹೇಳೋಕ್ಕೆ ನಿಮಗೆ ವರ್ಡ್ಸ್ಗಳೇ ಸಿಗಲ್ಲ, ಅಥವಾ ಕಲಾಕಾರರು ಇರ್ತೀರ, ಆರ್ಟ್ ಫೀಲ್ಡಲ್ಲಿ ವರ್ಕ್ ಮಾಡೋರು ಇರ್ತೀರ. ಸೊ ಅವರೆಲ್ಲ ಇಲ್ಲಿ ರಾಜಶ್ಯಾಮಲ ಮಾತೆಯನ್ನು ಪೂಜೆ ಮಾಡಿ ಖಂಡಿತ ನಿಮಗೆ ಆ ತಾಯಿ ಆಶೀರ್ವಾದದಿಂದ ನಿಮಗೆ ಆ ಫೀಲ್ಡಲ್ಲಿ ಒಳ್ಳೆಯದಾಗತ್ತೆ. ನಿಮ್ಗೇನು ಸ್ಕಿಲ್ ಬೇಕು ಅದು ಸಿಗುತ್ತೆ. ಆ ತಾಯಿ ಬಹಳ ಬೇಗ ಒಲಿತಾರೆ ಮತ್ತು ನಿಮ್ಮ ಜೀವನದಲ್ಲಿ ನಿಮ್ಮ ಪಾರ್ಟ್ನರ್ ಜೊತೆ ಹಾರ್ಮೋನಿಯಸ್ನೆಸ್ ಇಲ್ಲ ಅಂದರೂ ಕೂಡ ಆ ತಾಯಿ ಆಶೀರ್ವಾದದಿಂದ ಸಿಗತ್ತೆ. ಸೊ ಆ ತಾಯಿ ಗುಪ್ತ ನವರಾತ್ರಿ ಅಂತ ಕೂಡ ಮಾಡ್ತಾರೆ. ಬಟ್ ಅದು ಉತ್ತರ ಭಾರತದಲ್ಲಿ ಹೆಚ್ಚಾಗಿ ಮಾಡ್ತಾರೆ. ನಮ್ಮ ದಕ್ಷಿಣ ಭಾರತದಲ್ಲಿ ಅಷ್ಟಾಗಿ ಯಾರಿಗೂ ಪರಿಚಯ ಇಲ್ಲ. ಚೈತ್ರ ಮಾಸದಲ್ಲಿ ರಾಜಶ್ಯಾಮಲ ಮಾತೆ ಗುಪ್ತ ನವರಾತ್ರಿ ಮಾಡ್ತಾರೆ. ಆ ತಾಯಿ ಬೇಗ ಒಲಿತಾರೆ. ನಿಮ್ಗೆ ಅಟ್ರಾಕ್ಷನ್ ಪವರ್ ಜಾಸ್ತಿ ಆಗುತ್ತೆ. ಇಲ್ಲೂ ಕೂಡ ಹಳೆ ನೆಕ್ಸ್ಟ್ ಹಿಂದಿನ ಕಾರ್ಡಲ್ಲೂ ಕೂಡ ಅದೇ ಬಂದಿತ್ತು. ಇಲ್ಲೂ ಕೂಡ ಅದೇ ಹೇಳ್ತಾ ಇದ್ದಾರೆ, ನಿಮ್ಮ ಅಟ್ರಾಕ್ಷನ್ ಪವರ್ ಜಾಸ್ತಿ ಆಗ್ತಾ ಇದೆ. ಅದನ್ನು ಒಳ್ಳೆಯದಕ್ಕೋಸ್ಕರ ಬಳಸ್ಕೊಳ್ಳಿ. ಸಮೃದ್ಧಿ ಬರ್ತಾ ಇದೆ. ಹಾರ್ಟ್ ಚಕ್ರ ಬ್ಯಾಲೆನ್ಸ್ ಆಗ್ತಾ ಇದೆ. ನಿಮ್ಮ ಆರಾಸ್ ತುಂಬ ತುಂಬ ಸ್ಟ್ರಾಂಗ್ ಆಗಿರೋದು ನನಗಿಲ್ಲಿ ಕಾಣಿಸ್ತಾ ಇದೆ. ಹಾಗೆ ಲಕ್ಷ್ಮೀ ಮಾತೆಯ ಒಂದು ಆಶೀರ್ವಾದ ಕೂಡ ಇದೆ ಅಂತ ಹೇಳಿ ಇಲ್ಲಿ ಚೌಡೇಶ್ವರಿ ತಾಯಿ ಹೇಳ್ತಾ ಇದ್ದಾರೆ. ನೀವಿರುವಂತಹ ಯಾವುದಾದ್ರೂ ಮುಂದೆ ಪ್ರವಾಸ ಕೈಗೊಳ್ಳಬಹುದು, ತೀರ್ಥಯಾತ್ರೆ ಕೈಗೊಳ್ಬೋದು, ಅಥವಾ ದೇವರ ಒಂದು ಪ್ರೇಕ್ಷಣೀಯ ಸ್ಥಳಗಳಿಗೆ ನೀವು ವಿಸಿಟ್ ಮಾಡಬಹುದು. ಸೊ ನನಗಿಲ್ಲಿ ಗಿಳಿ ಕೂಗೋದು ಇಲ್ಲಿ ಕೇಳಿಸ್ತಾ ಇದೆ ನಮ್ಮ ಮನೆ ಹತ್ರ. ಸೊ ನಿಮಗೆ ರಾಜಶ್ಯಾಮಲ ಮಾತೆಯ ಸರಸ್ವತಿ ಮಾತೆಯ ಬ್ಲೆಸ್ಸಿಂಗ್ಸ್ ಇದೆ. ನಿಮಗೆ ನ್ಯಾಚುರಲ್ ಬ್ಯೂಟಿ. ಸೊ ಲಾಸ್ಟ್ ಕಾರ್ಡಲ್ಲೂ ಕೂಡ ನ್ಯಾಚುರಲ್ ಬ್ಯೂಟಿ ಎನ್ಹಾನ್ಸ್ ಆಗ್ತಾ ಇದೆ ಅಂತ ಬಂದಿತ್ತು. ಇಲ್ಲೂ ಕೂಡ ಅದೇ ಮೆಸೇಜ್ ಬರ್ತಾ ಇದೆ. ಮತ್ತು ನಿಮಗೆ ಕೃಷ್ಣ ಮತ್ತು ಅಥವಾ ವಿಷ್ಣು ದೇವರ ಕಡೆ ಅಟ್ರಾಕ್ಷನ್ ಪವರ್ ಜಾಸ್ತಿ ಆಗ್ಬೋದು. ಅವರ ಯಾವುದೋ ಒಂದು ಮಂತ್ರ ಅಥವಾ ಅವರ ಆಶೀರ್ವಾದ ಪಡ್ಕೋಬೇಕು ಅಂತ ನೀವು ಇಲ್ಲಿ ಸಿದ್ಧಿಯನ್ನು ಪ್ರಾರಂಭ ಮಾಡ್ಬೋದು. ಈಗ 999 ಪೋರ್ಟಲ್ ಹೇಳಿದ್ನಲ್ಲ, ಅದು ಓಪನ್ ಆಗಿರೋದ್ರಿಂದ ಖಂಡಿತ ಈ ಒಂದು ಟೈಮು ಮಂತ್ರ ಸಿದ್ಧಿಗೆ ತುಂಬ ಒಳ್ಳೆಯ ಕಾಲ. ಇಷ್ಟು ದಿನಗಳ ಕಾಲ ನೆಕ್ಸ್ಟು ಜನವರಿ 2026 ಬರುತ್ತಲ್ಲ ಅಲ್ಲಿ ತನಕ. ಯಾಕಂದರೆ ಅಲ್ಲಿ ಮೊದಲನೇ ದಿನವೇ ಪೋರ್ಟಲ್ಲು 111 ಬರ್ತಾ ಇದೆ. ಸೊ ಅಲ್ಲಿ ತನಕನೂ ಕೂಡ ನೀವು ಮಂತ್ರಸಿದ್ಧಿ ಮಾಡೋದಕ್ಕೆ ನಿಮ್ಮ ಜೀವನದಲ್ಲಿ ಬೇಡದೇ ಇರೋವಂತಹ ಟಾಕ್ಸಿಸಿಟಿನ ರಿಲೀಸ್ ಮಾಡಲಿಕ್ಕೆ ಒಳ್ಳೆಯ ಸಮಯ. ಸೊ ಹಾಗಾಗಿ ನಿಮ್ಗೆ ಏನೇ ಸಮಸ್ಯೆ ಇದ್ದರೂ ಕೂಡ ಪ್ರತಿನಿತ್ಯ ಬರಿತಾ ಬನ್ನಿ, ಅದನ್ನು ಹರಿದು ಹಾಕಿ. ಈಗ ಇದರಿಂದ ಏನಾಗುತ್ತೆ, ಅದು ಸಿಂಪಲ್ ಅನ್ನಿಸ್ಬೋದು, ಬಟ್ ತುಂಬ ರಿಲೀಸ್ ಆಗುತ್ತೆ ನಿಮ್ಮ ಮೈಂಡ್, ಬಾಡಿ, ಸ್ಪಿರಿಟ್ ಮತ್ತು ಜೀವನದಿಂದ. ಸೊ ಅದನ್ನು ಮಾಡಿ ನಿಮಗೆ ವಿಷ್ಣು ಅಥವಾ ಕೃಷ್ಣ ದೇವರ ಆಶೀರ್ವಾದ ಸಿಗಲಿದೆ, ಅಥವಾ ನೀವು ಅವರ ಒಂದು ಮಂತ್ರ ಜಪವನ್ನು ಅಥವಾ ಅವರನ್ನು ಪೂಜೆ ಮಾಡೋದಕ್ಕೆ ಶುರು ಮಾಡಬಹುದು. ಅದು
ಯಾರಾದರೂ ಈಗಾಗಲೇ ಮಾಡ್ತಾಯಿದ್ರೆ ಅವರ ಒಂದು ಆಶೀರ್ವಾದ ಸಿಗ್ತಾ ಇದೆ ಚೌಡೇಶ್ವರಿ ಮಾತೆಯ ದಯೆಯಿಂದ. ಇನ್ನು ಕೆಲವರು ಆರೋಗ್ಯದ ಸಮಸ್ಯೆಯ ಬಗ್ಗೆ ಯಾರೆಲ್ಲ ತಲೆ ಕೆಡಿಸ್ಕೊಂಡಿದ್ದೀರ, ತಾಯಿಯ ಆಶೀರ್ವಾದದಿಂದ ನೀವು ಆರಾಮಾಗಿರ್ತೀರ. ನಿಮ್ಮ ಫಿಸಿಕಲ್ ಹೆಲ್ತು ಚೆನ್ನಾಗಾಗುತ್ತೆ. ಸೊ ಹಾಗಾಗಿ ನಿಮ್ಮ ಆರೋಗ್ಯದ ಬಗ್ಗೆ ಏನು ತಲೆ ಕೆಡಿಸ್ಕೊಬೇಡಿ, ತಾಯಿಯ ಆಶೀರ್ವಾದ ಇದೆ. ಇನ್ನೊಂದು ಕಾರ್ಡನ್ನು ತಗೋತೀನಿ. ಮಹಾದೇವ ಶಿವ ಚೌಡೇಶ್ವರಿ ಚೌಡೇಶ್ವರಿ ತಾಯಿ ಇದ್ದಾರೆ ಅಂದರೆ ಅಲ್ಲಿ ಶಿವ ಇರಲೇಬೇಕು. ಸೊ ನೀವು ಚೌಡೇಶ್ವರಿ ತಾಯಿ ಆರಾಧನೆ ಮಾಡ್ತಾಯಿದ್ರೆ ತಂದೆ ಈಶ್ವರನ ಕೃಪೆಯೂ ಕೂಡ ನಿಮಗೆ ಸಿಗ್ತಾ ಇದೆ. ಸೊ ಮೆಡಿಟೇಷನ್ ಮಾಡ್ತಾ ಇದ್ದೀರಾ. ಸೊ ಮೆಡಿಟೇಷನ್ ಮಾಡ್ತಾ ಇರೋದ್ರಿಂದ ನಿಮ್ಮ ಆರ ಇಲ್ಲಿ ಸ್ಟ್ರಾಂಗ್ ಆಗಿದೆ. ಸೊ ಚೌಡೇಶ್ವರಿ ಮಾತೆ ಹಾಗೂ ಈಶ್ವರ ಇಬ್ಬರ ಆಶೀರ್ವಾದ ಕೂಡ, ಶಿವಶಕ್ತಿ ಪ್ರಾರಂಭದಲ್ಲೂ ಕೂಡ ಈ ಮೆಸೇಜ್ ಬಂದಿತ್ತು. ಸೊ ಲಾಸ್ಟ್ ಕಾರ್ಡಲ್ಲೂ ಕೂಡ ಅದೇ ಮೆಸೇಜ್ ಬರ್ತಾ ಇದೆ. ನಿಮ್ಮ ಜೀವನದಲ್ಲಿ ಏನೆಲ್ಲ ಬೇಡದೇ ಇರೋದಿತ್ತು ಅದೆಲ್ಲ ಡಿಸ್ಟ್ರಕ್ಷನ್ ಆಗ್ತಾಯಿದೆ. ಚೌಡೇಶ್ವರಿ ಮಾತೆ ಹಾಗೂ ಈಶ್ವರನ ಕೃಪೆ ಉಂಟಾಗ್ತಾ ಇದೆ. ಸೊ ಮೆಸೇಜ್ ತುಂಬ ಒಳ್ಳೆ ಮೆಸೇಜ್ ಬಂದಿದೆ ಇವತ್ತು. ಯಾರೆಲ್ಲ ಈ ವಿಡಿಯೋ ನಿಮಗೆ ಮುಂದೆ ಬಂದಿದೆ, ನಾ ಹೇಳಿದ್ದೇನು ನಿಮಗಿನ್ನೂ ಫೀಲ್ ಆಗ್ತಾಯಿಲ್ಲ, ರೆಸೊನೇಟ್ ಆಗ್ತಾಯಿಲ್ಲ, ಏನೋ ಹೇಳ್ತಿದ್ದಾರೆ ಅಂತ ಅನಿಸಿದ್ರು ಕೂಡ ಮುಂದೆ ನೀವು ಈ ಒಂದು ಎನರ್ಜಿಗೆ ಖಂಡಿತ ಬರ್ತೀರಾ. ಹಾಗಾಗಿ ನಿಮಗೆ ಅದರ ಮುನ್ಸೂಚನೆಯಾಗಿ ನಿಮಗೆ ಈ ವಿಡಿಯೋ ಸಿಕ್ಕಿದೆ. ಮತ್ತು ಯಾರೆಲ್ಲ ಸ್ಪಿರಿಚುಯಲಿ ಆಲ್ರೆಡಿ ನಿಮ್ಮನ್ನು ತೊಡಗಿಸ್ಕೊಂಡಿದ್ದೀರಾ, ಖಂಡಿತ ಈ ಎಲ್ಲ ಬ್ಲೆಸ್ಸಿಂಗ್ಸು ನಿಮ್ಮ ಜೀವನದಲ್ಲಿ ಬರ್ತಾಯಿದೆ. ಆ ಚೌಡೇಶ್ವರಿ ಮಾತೆಗೆ, ಶಿವಶಕ್ತಿಗೆ ಗ್ರ್ಯಾಟಿಟ್ಯೂಡ್ ಕೊಡೋದನ್ನು ಮರಿಬೇಡಿ. ಮನಸ್ಸಲ್ಲಾದರೂ ಖಂಡಿತ ಹೇಳ್ಕೊಳ್ಳಿ. ಇಲ್ಲಿ ಕೆಲವರು ಥರ್ಡ್ ಐ ಮೆಡಿಟೇಷನ್ ಮಾಡ್ತಾಯಿದ್ರಿ ಅನಿಸುತ್ತೆ, ಅದು ಬ್ಯಾಲೆನ್ಸ್ ಆಗ್ತಾಯಿದೆ. ಮತ್ತು ನಿಮ್ಗೆ ಇಂಟ್ಯೂಷನ್ ಪವರ್ ಜಾಸ್ತಿ ಆಗುತ್ತೆ. ಯಾರನ್ನು ನೋಡಿದ ತಕ್ಷಣ ನಿಮ್ಮ ಮನಸ್ಸಲ್ಲಿ ಅವ್ರ ಬಗ್ಗೆ ಒಂದು ಭಾವನೆ ಬಂದುಬಿಡುತ್ತೆ. ಯಾವುದೋ ಸ್ಥಳಕ್ಕೆ ಹೋಗ್ತೀರಾ, ಅದರ ಒಂದು ಇಲ್ಲಿ ಆ ಸ್ಥಳದಲ್ಲಿ ಏನಿದೆ ಎನರ್ಜಿ ನಿಮಗೆ ಫೀಲ್ ಆಗುತ್ತೆ. ದೇವಸ್ಥಾನಕ್ಕೆ ಹೋಗ್ತೀರಾ, ಆ ದೇವರ ಎನರ್ಜಿ ನಿಮಗೆ ಫೀಲ್ ಆಗುತ್ತೆ. ಸೊ ಯಾಕೆ ಅಂದರೆ ನಿಮ್ಮ ಇಂಟ್ಯೂಷನ್ ಪವರ್ ಜಾಸ್ತಿ ಆಗ್ತಾಯಿದೆ, ನಿಮ್ಮ ಆಜ್ಞಾ ಚಕ್ರ ಬ್ಯಾಲೆನ್ಸ್ ಆಗಿದೆ. ಮತ್ತು ಇಲ್ಲಿ ಮತ್ತು ಅದೇ ಮೆಸೇಜ್ ಬರ್ತಾಯಿದೆ, ಲಿಬರೇಷನ್ನು, ನಿಮಗೆ ಮೋಕ್ಷ ಸಿಗ್ತಾ ಇದೆ. ಮತ್ತು ಸೆಕ್ಷುವಲಿ ಕೆಲವರಿಗೆ ವೀಕ್ ಅಂತ ಅನ್ನಿಸ್ತಾ ಇದೆ, ಅಥವಾ ಅದರಲ್ಲಿ ನೆಗೆಟಿವಿಟಿ ಇದ್ದರೆ ಅದನ್ನು ಇಲ್ಲಿ ರಿಲೀಸ್ ಮಾಡ್ತಾ ಇದ್ದಾರೆ. ನೀವು ಪವರ್ಫುಲ್ ಎನರ್ಜಿಗೆ ಬರ್ತಾ ಇದ್ದೀರಾ. ನಿಮ್ಮ ಹೆಲ್ತು ತುಂಬ ಚೆನ್ನಾಗಾಗ್ತಾ ಇದೆ. ನಿಮ್ಮ ಯಾರೆಲ್ಲ ಮದುವೆ ಆಗಿಲ್ಲ, ನಿಮಗೆ ಒಳ್ಳೆ ಪಾರ್ಟ್ನರ್ಸ್ ಸಿಗ್ತಾ ಇದ್ದಾರೆ. ನಿಮ್ಮ ಜೊತೆ ಹೆಜ್ಜೆ ಹಾಕುವಂತಹ, ನಿಮ್ಮ ಎಲ್ಲ ಸಿಚುವೇಷನಲ್ಲೂ ಭಾಗಿದಾರರಾಗುವಂತಹ ಒಳ್ಳೆ ಪಾರ್ಟ್ನರ್ ನಿಮಗೆ ಸಿಗ್ತಾ ಇದ್ದಾರೆ, ಸಪೋರ್ಟಿವ್ ಪಾರ್ಟ್ನರ್ ಸಿಗ್ತಾ ಇದ್ದಾರೆ. ಸೊ ಯಾರೆಲ್ಲ ಮದುವೆ ಆಗಿದ್ದೀರಾ, ನಿಮಗೆ ನಿಮ್ಮ ಫ್ಯಾಮಿಲಿ ಮಧ್ಯೆ, ನಿಮ್ಮ ಲವ್ ರಿಲೇಷನ್ಶಿಪ್ಪಲ್ಲಿ ಥರ್ಡ್ ಪಾರ್ಟಿ ಆಗಿರಬಹುದು, ಅಥವಾ ನಿಮಗೆ ಅವ್ರ ಕಡೆಯಿಂದ ಏನು ಪ್ರೀತಿ ಸಿಗಬೇಕಿತ್ತು, ಇನ್ವಾಲ್ವ್ಮೆಂಟ್ ಸಿಗಬೇಕಾಗಿತ್ತು, ಆಗ ಏನು ಗಮನ ಹರಿಸ್ತಾ ಇರಲಿಲ್ಲ, ಅದೆಲ್ಲ ದೂರ ಆಗಿ ಸಣ್ಣ ಸಣ್ಣ ವಿಷಯಕ್ಕೂ ಏನು ಜಗಳ ಆಗ್ತಾಯಿತ್ತು, ಮಾತಾಡೋಕ್ಕೆ ಶುರು ಮಾಡ್ತಿದ್ರಿ, ಬಟ್ ಅದೋಗಿ ಜಗಳದಲ್ಲಿ ನಿಲ್ತಾಯಿತ್ತು. ಇಬ್ಬರಲ್ಲೂ ಕೂಡ ಭಿನ್ನಾಭಿಪ್ರಾಯ. ಸೊ ಈ ಥರದ್ದೆಲ್ಲ ಒಂದು ಟಾಕ್ಸಿನ್ ಎನರ್ಜಿಯಿಂದ ತಾಯಿ ನಿಮ್ಮನ್ನು ಬಿಡುಗಡೆ ಮಾಡಿ ನಿಮ್ಮ ಪಾರ್ಟ್ನರು ಮತ್ತು ನಿಮ್ಮ ಮಧ್ಯೆ ಒಂದು ಬ್ಯಾಲೆನ್ಸ್ ಬರ್ತಾ ಇದೆ, ಸಪೋರ್ಟಿವ್ನೆಸ್ ಬರ್ತಾ ಇದೆ. ಅನ್ಎಕ್ಸ್ಪೆಕ್ಟೆಡ್ ಚೇಂಜಸ್ಸಿಂದ ನಿಮ್ಮನ್ನು ಹೊರಗಡೆ ಇಡ್ತಾ ಇದ್ದಾರೆ. ಅದರಲ್ಲೂ ಬ್ಯಾಡಾಗಿ ಏನೋ ಅಂದ್ಕೊಂಡೇ ಇರಲ್ಲ, ನೀವು ಒಳ್ಳೇದಾಗ್ತಾ ಇದೆ ಅಂತ ಅನ್ಕೋತಾ ಇರ್ತೀರ, ಏನೋ ಒಂದಾಗಿ ಅಲ್ಲಿಗೆ ಸ್ಟಕ್ ಆಗಿಬಿಡುತ್ತೆ. ಏನೋ ಒಂದು ಕೆಲಸ ಶುರು ಮಾಡ್ತೀರಾ, ಮುಂದಕ್ಕೆ ಹೋಗಲ್ಲ, ಏನೋ ಆಗಿ ಯಾರ್ದೋ ಸಪೋರ್ಟ್ ಇಲ್ಲದೇ, ಅಥವಾ ಯಾರೋ ಬಿಸ್ನೆಸ್ಸಲ್ಲಿ ನಿಮ್ಗೆ ಸಪೋರ್ಟ್ ಇಲ್ಲದೆ, ಅಥವಾ ಯಾರೋ ಕೈ ಕೊಟ್ಬಿಟ್ಟು ಅಲ್ಲಿಗೆ ನಿಮ್ಮ ಹಣ ಸ್ಟಕ್ ಆಗಿಬಿಡುತ್ತೆ. ಈ ಥರ ಆಗ್ತಾಯಿತ್ತು. ಬಟ್ ಆ ಒಂದು ಎನರ್ಜಿಯಿಂದ ಈಚೆ ಬರ್ತಾಯಿದ್ದೀರಾ. ಹಳೇದು ನಿಮಗೆ ಬರೋದಕ್ಕೆ ತಡ ಆದರೂ ಕೂಡ ಇನ್ನು ಮುಂದೆ ನಿಮಗೆ ನ್ಯೂ ಬಿಗಿನಿಂಗ್ ಸ್ಟಾರ್ಟ್ ಆಗ್ತಾ ಇದೆ. ನೀವು ಮಾಡೋಂತಹ ಎಲ್ಲ ಕೆಲಸದಲ್ಲೂ ಕೂಡ ಜಯ ಸಿಗುತ್ತೆ. ಹಿಂದೆ ನೀವೇನು ಕಳ್ಕೊಂಡಿದ್ರಿ, ಸ್ಟಕ್ ಆಗಿತ್ತು, ಅದನ್ನು ಅವ್ರು ಕೊಡದೆ ಹೋದರೂ ಕೂಡ ಮುಂದಕ್ಕೆ ತಾಯಿ ಆಶೀರ್ವಾದದಿಂದ ಬೇರೆ ಬೇರೆ ಮೂಲದಿಂದ ಅದು ನಿಮಗೆ ಸಿಗ್ತಾ ಇದೆ. ಕೆಲವು ಸರಿ ಅನ್ಕೋತೀವಿ ಸ್ಟಕ್ ಆಗಿಬಿಟ್ಟಿದೆ ಮನಿ, ಯಾರೋ ಕೊಡ್ತಾ ಇಲ್ಲ ಅಂತ. ಬಟ್ ಅದು ಅವರೇ ಕೊಡದೆ ಹೋದರೂ ಕೂಡ ನಿಮ್ಗೆ ಯೂನಿವರ್ಸ್ ಬ್ಲೆಸ್ಸಿಂಗಿಂದ ಏನಾಗುತ್ತೆ, ಬೇರೆ ಇನ್ನೆಲ್ಲೋ
ಮಿರಾಕ್ಯುಲಸ್ ಆಗಿ ಸಡನ್ನಾಗಿ ಅನ್ಎಕ್ಸ್ಪೆಕ್ಟೆಡ್ ಮನಿ ಬರ್ಬೋದು. ಸೊ ಒಟ್ಟು ನಿಮಗೆ ಅದು ವಾಪಸ್ ಬರುತ್ತೆ ಹಾಗಂತ ಹೇಳ್ತಿದ್ರೆ, ಮತ್ತು ಇನ್ನು ಮುಂದೆ ನೀವೇನು ಕೆಲಸ ಮಾಡ್ತೀರಾ ಅದರಲ್ಲಿ ಲಾಸ್ ಆಗೋದು, ಈ ಥರ ಬ್ಯಾಡ್ ಎನರ್ಜಿಯಿಂದ ನಿಮ್ಮನ್ನು ಹೊರಗಡೆ ತರ್ತಾಯಿದ್ದಾರೆ. ಇನ್ನು ಕೆಲವರಿಗೆ ಅನ್ಎಕ್ಸ್ಪೆಕ್ಟೆಡ್ ಆಗಿ ಒಳ್ಳೆ ಚೇಂಜಸ್ಸು. ಎಷ್ಟು ದಿನ ಬ್ಲೇಮ್ ಮಾಡ್ತಾಯಿದ್ರಿ, ಏನೂ ಆಗಲ್ಲ, ಎಲ್ಲ ಇಷ್ಟೇ ಅಂತ, ಈ ಥರ ಒಂದು ನೀವು ಯೋಚನೆ ಮಾಡ್ತಾ ಇರೋವಾಗ ಅನ್ಎಕ್ಸ್ಪೆಕ್ಟೆಡ್ ಆಗಿ ಯಾವುದೋ ಒಂದು ಸಿಚುವೇಶನ್ ಎದುರಾಗಿ ಅದರಲ್ಲಿ ಪಾಸಿಟಿವ್ ಆಗಿ ಬದಲಾವಣೆ ಆಗುತ್ತೆ. ನೀವೇನು ಎಕ್ಸ್ಪೆಕ್ಟ್ ಮಾಡ್ತಾಯಿದ್ರಿ ಅದು ನಿಮ್ಮ ಜೀವನದಲ್ಲಿ ಇನ್ನು ಮುಂದೆ ಆಗ್ತಾ ಹೋಗುತ್ತೆ. ಲಿಬರೇಷನ್ನು, ವರ್ಡ್ಲಿ ಎಂಜಾಯ್ಮೆಂಟು, ನೀವು ಪ್ರಾಪಂಚಿಕವಾಗಿ ಏನು ಹೊರಗಡೆ ಪ್ರವಾಸಕ್ಕೆ ಹೋಗ್ಬೋದು, ನಿಮ್ಮ ಫ್ಯಾಮಿಲಿ ಜೊತೆ ಖುಷಿಯಾಗಿರಬಹುದು, ಹೊಸ ವಸ್ತುಗಳನ್ನ ತೊಗೋಬಹುದು, ಮನೆಗೆ ನಿಮಗೆ ಬ್ರ್ಯಾಂಡೆಡ್ ವಸ್ತು ತೊಗೋಬೇಕು ಅಂತ ಕೆಲವ್ರಿಗೆ ಇಲ್ಲಿ ಆಸೆ, ಅದು ಆಗ್ತಾಯಿರಲ್ಲ. ಬಟ್ ಇನ್ನು ಮುಂದೆ ಆ ಒಂದು ಎನರ್ಜಿಗೆ ನೀವು ಬರ್ತಾ ಇದ್ದೀರಾ. ತುಂಬ ಬೆನಿಫಿಟ್ಟು ನಿಮ್ಮ ಜೀವನದಲ್ಲಿ ಒಟ್ಟಿಗೆ ಬರ್ತಾ ಇದೆ. ಸೊ ಮೆಸೇಜು ಹೆಂಗೆ ಫ್ಲೋ ಆಗ್ತಾಯಿದೆ ಅಂದರೆ ನನಗೆ ಹೇಳೋಕ್ಕೆ ಆಗ್ತಾಯಿಲ್ಲ, ಎಷ್ಟೊಂದು ಬಿಟ್ಬಿಡ್ತಾ ಇದ್ದೀನಿ. ಸೊ ಅಷ್ಟು ತಾಯಿ ನಿಮಗೆ ಹೇಳಬೇಕು ಅಂತ ಅಂದ್ಕೊಂಡಿದ್ದಾರೆ. ಸೊ ಎಲ್ಲ ಒಳ್ಳೆಯದಾಗ್ತಾ ಇದೆ ಓವರಾಲು. ಸೊ ಎಲ್ಲರಿಗೂ ಒಳ್ಳೆಯದಾಗಲಿ. ಸೊ ಈ ಬಂದಿರೋ ಗೈಡೆನ್ಸನ್ನು ಖಂಡಿತ ಫಾಲೋ ಮಾಡಿ. ನಿಮ್ಮ ಜೀವನದಲ್ಲಿ ಗ್ರೇಟ್ ಶಿಫ್ಟ್ ಬರ್ತಾಯಿದೆ. ಮೈ ಗಾಡ್, ನನಗೆ ಗೂಸ್ ಬಂದು ಬರ್ತಾಯಿದೆ, ಸೋಜಿಸ್ತಾ ಇದೆ ನನಗೆ ಮೆಸೇಜ್ ಹೇಳಿ. ಬಟ್ ಇನ್ನೂ ಮೆಸೇಜ್ ಬರ್ತಾಯಿದೆ. ಮತ್ತು ಇನ್ನೊಂದು ಸರಿ ಯಾವಾಗಲಾದರೂ ತಾಯಿ ಜೊತೆ ಕನೆಕ್ಟಾಗಿ ನಿಮಗೇನು ಮೆಸೇಜ್ ಹೇಳಬೇಕು ಅದನ್ನು ನಾನು ಖಂಡಿತ ತಲುಪಿಸ್ತೀನಿ. ತುಂಬ ಲಾಂಗ್ ಆಗಿದೆ ವಿಡಿಯೋ, ಇಷ್ಟ ಆಗುತ್ತೆ ಅಂತ ನಾನು ಅಂದ್ಕೊಂಡಿರಲಿಲ್ಲ. ಬಟ್ ಏನು ಮೆಸೇಜ್ ಬಂದಿದೆ ಅದನ್ನು ಫಾಲೋ ಮಾಡಿ. ಆ ತಾಯಿ ಆಶೀರ್ವಾದ ನಿಮ್ಮ ಜೀವನದಲ್ಲಿ ನೆಲೆಸಲಿ. ಖಂಡಿತ ನೀವು ದೇವಸ್ಥಾನಕ್ಕೆ ಹೋಗಬೇಕು, ಚೌಡೇಶ್ವರಿ ದೇವಸ್ಥಾನಕ್ಕೆ ಅಂತ ಅಂದ್ಕೊಂಡಿದ್ದೀರಾ, ಹೋಗ್ಬಿಟ್ಟು ಬನ್ನಿ. ಆ ತಾಯಿ ಆಶೀರ್ವಾದ ನಿಮ್ಮ ಮೇಲಿದೆ. ಆ ತಾಯಿ ನಿಮಗೋಸ್ಕರ ಕಾಯ್ತಾ ಇದ್ದಾರೆ. ಸೊ ಎಲ್ಲರಿಗೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು. ಓಂ ಶ್ರೀ ಚೌಡೇಶ್ವರಿಯೈ ನಮಃ.